ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಅಗೇನ್. ನಾವಿವತ್ತು ದ ಮಾನ್ಸ್ಟರ್ ಅನ್ನೋ ಸೀರೀಸ್ ನ 19th ಎಪಿಸೋಡ್ ನ ನೋಡೋಣ. ಇದಕ್ಕೂ ಮುಂಚೆ ಅಪ್ಲೋಡ್ ಆಗಿರೋ ಎಪಿಸೋಡ್ಸ್ ನೀವು ಇನ್ನೂ ನೋಡಿಲ್ಲ ಅಂತಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇರುತ್ತೆ, ಮತ್ತೆ ಮೇಲೆ ಕಾಣಿಸ್ತಾರ ಐಕಾನ್ ಅಲ್ಲೂ ಬರುತ್ತೆ. ಮಿಸ್ ಮಾಡದೆ ಫಸ್ಟ್ ಅದನ್ನ ನೋಡ್ಕೊಂಡ್ ಬಂದ್ಬಿಡಿ, ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿ ಹೋಗ್ತಾ ಇದೆ. ಇವತ್ತಿನ ಈ ಎಪಿಸೋಡ್ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಸ್ ನ ನೋಡಿ. ಅಷ್ಟೆಲ್ಲ ಲೈಕ್ ಮಾಡೋದ್ರಿಂದ ಅದೆಲ್ಲರಿಗೂ ಸ್ವಲ್ಪ ರೆಕಮೆಂಡ್ ಆಗುತ್ತೆ, ನಮ್ಗೆ ಸಪೋರ್ಟ್ ಮಾಡ್ದಂಗ್ ಇರುತ್ತೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಮಾಡೋದನ್ನ ಮರಿಬೇಡಿ. ಹೋದ ಎಪಿಸೋಡ್ ನ ಫೈನಲ್ ಅಲ್ಲೇ ಆಂಡ್ರೂ ಬಂದು ಪ್ರೆಸ್ ಮೀಟ್ ಹತ್ರ ಹೇಳ್ಬಿಟ್ಟಿರ್ತಾನೆ, ಇದಕ್ಕೆಲ್ಲ ಕಾರಣ ಆ ವೈಟ್ ಕೂದ್ಲಾಯಪ್ಪನೇ, ಆ ಪೊಲಿಟಿಷಿಯನ್ ಮತ್ತೆ ಇವ್ರಿಗೆಲ್ಲ ಸಪೋರ್ಟ್ ಮಾಡ್ತಾ ಇದ್ದು ಡೈರೆಕ್ಟರ್ ಅಂದ್ರೆ ನಮ್ ಹೀರೋ ಚಿಕ್ಕಪ್ಪನೇ ಅಂತ. ಇದನ್ನ ನಮ್ ಹೀರೋ ಚಿಕ್ಕಪ್ಪ ಕಡೆ ನೋಡ್ಬಿಟ್ಟು ಒಳ್ಳೆ ಮೆಂಟಲ್ ತರ ನಗ್ತಾ ಇರ್ತಾರೆ. ಅಪ್ಪನ ನೋಡಿ ಅಪ್ಪನೇ ನಕ್ಕೊಳ್ತಾ ಇದ್ದಾನೇನೋ, ಇವ್ರ ಇತರ ನಗಿತಿದ್ರೆ ನಮ್ ಹೀರೋಗೆ ಏನ್ ಅರ್ಥ ಆಗ್ತಿಲ್ಲ, ಏನಾಯ್ತು ಇವ್ರಿಗೆ ಯಾಕೆ ಈ ತರ ನಗ್ತಾ ಇದಾರೆ ಅಂತ ನೋಡ್ತಾ ಇರ್ತಾನೆ. ಆದ್ರೆ ಅವರು ಸಡನ್ ಆಗಿ ಅವ್ರ ಪಾಡ್ಗೆ ಅವ್ರು ಹೇಳ್ತಾ ಇರ್ತಾರೆ, ಅಯ್ಯೋ ನಾನೇನು ಮಾಡಿಲ್ಲ, ನಂದೇನು ತಪ್ಪಿಲ್ಲ, ಇದಕ್ಕೆಲ್ಲ ನಾನೆಲ್ಲ ಕಾರಣ ಅಂತ ಹೇಳಿ ಒಳ್ಳೆ ಲೂಸ್ ತರ ಕೂಗಕ್ಕೆ ಸ್ಟಾರ್ಟ್ ಮಾಡ್ಬಿಟ್ಟಿರ್ತಾರೆ. ಆಮೇಲೆ ಡಾಕ್ಟರ್ಸ್ ಎಲ್ಲ ಬಂದು ಚೆಕ್ ಮಾಡೋದ್ರಲ್ಲಿ ಗೊತ್ತಾಗುತ್ತೆ ನಿಜವಾಗ್ಲೂ ಇವ್ರಿಗೆ ಮೆಂಟಲ್ ಆಗ್ಬಿಟ್ಟಿದೆ ಅಂತ. ತುಂಬಾನೇ ಶಾಕಿಂಗ್ ವಿಷಯ ಎಲ್ಲ ಕೇಳಿರೋದ್ರಿಂದ ಈ ತರ ಆಗ್ಬಿಟ್ಟಿದ್ದಾರೆ ಪಾಪ. ಇದನ್ನ ನೋಡಿ ನಮ್ ಹೀರೋಗೆ ಸಖತ್ ಶಾಕ್ ಆಗುತ್ತೆ. ಇನ್ನೊಂದ್ ಕಡೆ ಆಂಡ್ರೂನ ತೋರಿಸ್ತಾರೆ. ಅವ್ನ್ ಬಂದೀಗ ಈ ತರ ಒಂದು ಪ್ರೆಸ್ ಮೀಟ್ ಎಲ್ಲ ಮಾಡ್ಬಿಟ್ಟು ಬರ್ತಾ ಇರ್ಬೇಕಾದ್ರೆ ಅಲ್ಲಿರೋರೆಲ್ಲ ಕ್ವೆಶ್ಚನ್ ಮೇಲೆ ಕ್ವೆಶ್ಚನ್ ಕೇಳ್ತಾ ಇರ್ತಾರೆ. ಸೂಪರ್ ಆಗಿ ಇವತ್ತೆಲ್ಲ ಇದ್ರ ಬಗ್ಗೆ ಎಲ್ಲ ತಿಳಿಸ್ಕೊಟ್ರಿ. ಅಷ್ಟೇ ಅಲ್ಲ, ನೀವು ಚೇರ್ಮನ್ ಅವ್ರ ಮಗ ಅಂತ ಹೇಳ್ಬಿಟ್ಟು ಕೆಲವೊಂದು ರೂಮರ್ಸ್ ಎಲ್ಲ ಸ್ಪ್ರೆಡ್ ಆಗ್ತದೆ, ನಿಜವಾಗ್ಲೂ ನೀವು ಅವ್ರ ಮಗನ ಏನು ಹೇಳಿ ಅಂತ ಕೇಳ್ತಾನೆ ಇರ್ತಾರೆ. ಕರೆಕ್ಟ್ ಆಗಿ ಅದೇ ಟೈಮ್ ಅಜ್ಜಾಕೆ ಚೇರ್ಮನ್ ಕೂಡ ಬರ್ತಾರೆ. ಚೇರ್ಮನ್ ಆಂಡ್ರೂನ ನೋಡ್ಬಿಟ್ಟು ಹೇಳ್ತಾರೆ, ತುಂಬಾ ಸೂಪರ್ ಆಗಿ ಕೆಲಸ ಮಾಡಿದ್ಯಪ್ಪ, ತುಂಬಾನೇ ಬೇಗ ನೀನ್ ಸಕ್ಸಸ್ ಆಗ್ತೀಯ ಅಂತೆಲ್ಲ ಹೇಳ್ತಾ ಇರ್ಬೇಕಾದ್ರೆ ಇವ್ನು ಹೇಳ್ತಾನೆ, ಎಲ್ಲ ನಿಮ್ನ ನೋಡಿ ಕಲ್ತಿದ್ದೆ ಅಪ್ಪ ಅಂತ. ಇದರಿಂದ ಅಲ್ಲಿರೋರೆಲ್ಲ ಶಾಕ್ ಆದ್ರೂನು ಚೇರ್ಮನ್ ಗೆ ಒಂದೇ ಸಂತೋಷ, ಒಂಥರ ಹೆಮ್ಮೆಯಾಗಿ ನೋಡ್ತಾರ ಅವ್ರ ಮಗನ್ನ. ಸೊ ಇದರಿಂದ ಅಲ್ಲಿರೋರ್ಗೆಲ್ಲ ಕನ್ಫರ್ಮ್ ಆಗುತ್ತೆ, ಸೊ ಚೇರ್ಮನ್ ಅವ್ರ ಮಗನೇ ಇವನು ಅಂತ. ಇದನ್ನ ನೋಡ್ತಾರ ಚೇರ್ಮನ್ ಅವ್ರ ವೈಫ್ ಗೆ ಸಖತ್ ಟೆನ್ಷನ್ ಆಗ್ಬಿಡುತ್ತೆ. ಅಲ್ಲಿರೋ ವೈನ್ ಎತ್ತಿ ಪಕ್ಕದಲ್ಲಿ ಕುತ್ಕೊಂಡಿರೋ ಮಿಯಾ ಮೇಲೆನೆ ಚೆಲ್ಬಿಡ್ತಾರೆ. ಅವಳಂತೇಳೆ, ಮೌ ಏನಮಾಗಿದೆ, ನನ್ ಮೇಲೆ ಏನಕ್ಕಮ್ಮ ಕೋಪ ತೋರಿಸ್ತಾ ಇದೆ ಅಂತ ಅವಳ ಪಾಡ್ಗಳು ಕೂಗಾಡ್ತಾ ಇರ್ತಾಳೆ. ಇನ್ನೊಂದ್ ಕಡೆ ಇದನ್ನ ಜಿಯೋನ್ ಕೂಡ ನೋಡ್ತಾ ಇರ್ತಾನಲ್ಲ ಜೈಲಲ್ಲಿ, ಅವ್ನಿಗೆ ಹೆಂಗಿರತ್ತೆ ಹೇಳಿ ಸಖತ್ ಟೆನ್ಷನ್ ಆಗ್ಬಿಡುತ್ತೆ. ಆ ಟಿವಿನಲ್ಲೇ ಎತ್ತಿ ಕೆಳಗಡೆ ಹಾಕಿ ಹೊಡಿಯಕ್ಕೆ ಹೊಟ್ಟೋಗ್ತಾನೆ. ಇವ್ರದೊಂದ್ ಕಡೆ ಅಂತ ನೋಡಿದ್ರೆ ಇನ್ನೊಂದ್ ಕಡೆ ಹಾಸ್ಪಿಟಲ್ ಅಲ್ಲಿ ಆ ಜೋನ್ ಅವ್ರು ಬಂದು ಅವ್ರ ಗಂಡನ್ನ ಅಂದ್ರೆ ನಮ್ ಹೀರೋ ಚಿಕ್ಕಪ್ಪನ ನೋಡಕ್ಕೆ ಅಂತ ಹಾಸ್ಪಿಟಲ್ ಗೆ ಬಂದಿರ್ತಾರೆ. ಅಲ್ಲಿ ನಮ್ ಹೀರೋ ಹೇಳ್ತಾನೆ, ಮೇಡಮ್ ಸ್ವಲ್ಪ ನೋಡಿ ಹುಷಾರಾಗಿರಿ ಮೇಡಮ್, ಅವ್ರು ತುಂಬಾನೇ ಆಕ್ರೋಶವಾಗಿ ನಡ್ಕೊಳ್ತಾ ಇದಾರೆ, ನನ್ಗೆ ಅದ್ ಹೆಂಗೆ ಎಕ್ಸ್ಪ್ರೆಸ್ ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ, ಒಳಗಡೆ ಹೋದ್ರೆ ಏನಾದ್ರು ಅನಾಹುತ ಆಗ್ಬಿಡುತ್ತೆ, ಸ್ವಲ್ಪ ಹುಷಾರಾಗಿ ನೋಡ್ಕೊಂಡಿರಿ ಅಂದಾಗ, ಇಲ್ಲ ನಾನ್ ನೋಡ್ಲೇಬೇಕು ಅಂತ ಅವರೇ ಸ್ವಲ್ಪ ಫೋರ್ಸ್ಫುಲ್ ಆಗಿ ಒಳಗಡೆ ಹೋಗ್ತಾರೆ. ಆದ್ರೆ ಇಲ್ಲಿ ನಮ್ ಹೀರೋ ಚಿಕ್ಕಪ್ಪ ಆಲ್ಮೋಸ್ಟ್ ಅಲ್ಲಿರೋ ಏನೋ ಸ್ಟಿಂಗ್ ತರ ಇರುತ್ತೆ, ಅದನ್ನ ಎತ್ಕೊಂಡು ಅವ್ರನ್ನ ಅಟ್ಯಾಕ್ ಮಾಡಕ್ಕೆ ಹೊರಟೋಗ್ತಾರೆ. ಆದ್ರೆ ಜೋನ್ ಅವ್ರು ಬಂದು ಸ್ವಲ್ಪ ಸಮಾಧಾನ ಮಾಡ್ತಾರೆ. ರೀ ನಾನೇ ಜೋ ಬಂದಿರೋದು, ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಿ, ಸ್ವಲ್ಪ ಏನು ಆಗಲ್ಲ, ನಿಧಾನ ಅಂತ ಹೇಳಿದ್ಮೇಲೆ ಇವ್ರ ವಾಯ್ಸ್ ಕೇಳ್ಕೊಂಡಿದ ತಕ್ಷಣ ನಮ್ ಹೀರೋ ಚಿಕ್ಕಪ್ಪ ಕೂಡ ಸ್ವಲ್ಪ ಸ್ಲೋ ಆಗ್ತಾರೆ. ಅದಾದ್ಮೇಲೆ ಇವ್ರ ಹತ್ರ ಹೋಗ್ಬಿಟ್ಟು, ಹನಿ ನಿಮ್ಗೇನು ಆಗಿಲ್ಲ, ನೀವ್ ಆದಷ್ಟು ಬೇಗ ಹೊರಗಡೆ ಬರ್ತೀರಾ, ನೀವ್ ಮನ್ಸನ್ನ ಕಂಟ್ರೋಲ್ ಮಾಡ್ಕೊಳ್ಳಿ ಅಂತ ಸ್ವಲ್ಪ ಸಮಾಧಾನವಾಗಿ ಹೇಳ್ತಾ ಇದ್ರೆ ಇವ್ರಿಗೆ ಸಕ್ಕದಾಗ ಟೆನ್ಷನ್ ಆಗ್ಬಿಟ್ಟು ಹಂಗೆ ಅವ್ರ ಕತ್ನ ಇಟ್ಕೊಂಡು ಚೆನ್ನಾಗಿ ಇಸ್ಕಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾರೆ. ನೀವೆಲ್ಲ ನನ್ಗೆ ಮೋಸ ಮಾಡೋರೆ, ಮರಳ್ ಮಾತಾಡ್ಕೊಂಡು ನನ್ಗೆ ಮೋಸ ಮಾಡಕ್ಕೆ ಅಂತ ಹತ್ರ ಬರ್ತಾ ಇದೀಯ ಅಂತ ಹೇಳಿ ಅವ್ರನ್ನ ಅಟ್ಯಾಕ್ ಮಾಡಕ್ಕೆ ಹೊರಟೋಗ್ತಾರ. ಇದಕ್ ಮೇಲೆ ಅವರೆಲ್ಲ ಸುಮ್ನೆ ಬಿಡ್ತಾರ, ಅವ್ರನ್ನೆಲ್ಲ ಹಂಗೆ ಹಾಕಿ ಹಿಡಿದು ಪ್ರೆಸ್ ಮಾಡಿ ಟೆಸ್ಟಿಂಗ್ ಎಲ್ಲ ಒಳಗಡೆ ಕರ್ಕೊಂಡು ಹೋಗಿರ್ತಾರೆ. ಆತರ ಟೆಸ್ಟ್ ಮಾಡಿರೋದ್ರಲ್ಲಿ ಆ ಡಾಕ್ಟರ್ ಈಗ ಜೋನ ಮತ್ತೆ ಅವ್ರನ್ನೆಲ್ಲ ಕರೆದ್ಬಿಟ್ಟು ಹೇಳ್ತಾರೆ, ಇಲ್ಲಿ ನೋಡಿ ನಿಮ್ ಮನೆಯವ್ರಿಗೆ ಬ್ರೈನ್ ಅಲ್ಲಿ ಸ್ವಲ್ಪ ಏನೋ ಪ್ರಾಬ್ಲಮ್ ಆಗಿದೆ, ಯಾಕಂದ್ರೆ ಶಾಕಿಂಗ್ ಆಗಿರೋ ವಿಷಯನ ಕೇಳಿರೋದ್ರಿಂದ ಇದ್ರ ತುಂಬಾ ಡೀಪ್ ಆಗೋದ್ರ ಬಗ್ಗೆ ಯೋಚನೆ ಮಾಡಿರೋದ್ರಿಂದ ಈ ತರ ಒಂದು ಅಟ್ಯಾಕ್ ಆಗ್ಬಿಟ್ಟಿದೆ ಅವ್ರಿಗೆ. ಇವ್ರು ಇದರಿಂದ ಹೊರಗಡೆ ಬರೋದಕ್ಕೆ ತುಂಬಾನೇ ಲೇಟ್ ಆಗುತ್ತೆ, ಸ್ವಲ್ಪ ನೀವೇ ಅನುಸರಿಸ್ಕೋಬೇಕು, ಪ್ಲಸ್ ಸ್ವಲ್ಪ ನಿಮ್ ಮನ್ಸನ್ನ ಗಟ್ಟಿ ಮಾಡ್ಕೊಡಿ ಮೇಡಮ್, ಆದಷ್ಟು ಬೇಗ ಅವ್ರು ಬಂದ್ಬಿಡ್ತಾರೆ ಅಂತೆಲ್ಲ ಇವ್ರಿಗೆ ಸಮಾಧಾನ ಮಾಡ್ತಾ ಇರ್ತಾರೆ. ಅದಾದ್ಮೇಲೆ ಇಲ್ಲಿ ಕೂಡ ಈ ವಿಷಯನ ನಮ್ ಹೀರೋಗೆ ಕಾಲ್ ಮಾಡ್ಬಿಟ್ಟು ಹೇಳ್ತಾರೆ, ಈ ತರ ನಿಜವಾಗ್ಲೂನೇ ಅವ್ರಿಗೆ ಮೆಂಟಲಿ ಪ್ರಾಬ್ಲಮ್ ಆಗ್ಬಿಟ್ಟಿದೆ, ಡಾಕ್ಟರ್ಸ್ ಇವಾಗ ತಾನೆ ಅದನ್ನೆಲ್ಲ ಕನ್ಫರ್ಮ್ ಮಾಡಿದ್ರು ಅಂತ ಹೇಳ್ತಾಳೆ. ಅದಾದ್ಮೇಲೆ ಅವತ್ತು ನೈಟ್ ಹೀರೋ ಮತ್ತೆ ಇಲ್ಲಿ ಇಬ್ರು ಯಾವ್ದೋ ಒಂದು ಹೋಟ್ಲಲ್ಲಿ ಮೀಟ್ ಮಾಡಿ ಊಟ ಎಲ್ಲ ಮುಗಿಸ್ಕೊಂಡು ಅಲ್ಲಿಂದ ಹೋಗ್ಬೇಕಾದ್ರೆ ನಮ್ ಹೀರೋ ಒಂಥರ ಡೌಟ್ ಆಗುತ್ತೆ, ಯಾರೋ ಅವನನ್ನೇ ಫಾಲೋ ಮಾಡೋ ತರ ಫೀಲ್ ಆಗ್ತಾ ಇರ್ತಾನೆ. ಇಲ್ಲಿ ಕೇಳ್ತಾಳೆ, ಏನಾಯ್ತು ಯಾಕತ್ರ ನೋಡ್ತಾ ಇದ್ದಾಗ, ಇಲ್ಲ ನನ್ನ ಯಾರೋ ಫಾಲೋ ಮಾಡೋ ತರ ಅನಿಸ್ತಾ ಇದೆ, ನನ್ಗೆ ಯಾಕೋ ಮೋಸ್ಟ್ಲಿ ನಮ್ಮ ಚಿಕ್ಕಪ್ಪ ಅವರ ಅಸಿಸ್ಟೆಂಟ್ ನನ್ನ ಫಾಲೋ ಮಾಡ್ತಾ ಇದ್ದಾನ ಅಂತ ಅನಿಸ್ತಾ ಇದೆ, ಕನ್ಫರ್ಮ್ ಆಗಿ ನಿನಗೆ ಗೊತ್ತಾ ಅವನು ಬೇರೆ ಕಂಟ್ರಿಗೆ ಹೊರಟೋದ್ನ, ಫ್ಲೈಟ್ ಹತ್ತಿದ್ ನೀವ್ ನೋಡಿದ್ರ ಅಂತ ಕೇಳಿದಾಗ ಇವ್ರು ಹೇಳ್ತಾಳೆ, ನಾನ್ ಟೀಮ್ ಅವ್ರಿಗೆ ನಾನು ತುಂಬಾನೇ ಹುಷಾರಾಗಿ ಗಮನ ಇಟ್ಟು ನೋಡಿ ಅಂತ ಹೇಳ್ದೆ, ಅವರೇ ಹೇಳಿದ್ದು ಅವನು ಬೇರೆ ಕಂಟ್ರಿಗೆ ಹೊರಟೋದ ಅಂತ, ಇವಾಗ ಯಾಕೆ ನೀ ಇಷ್ಟು ಡೌಟ್ ಪಡ್ತಾ ಇದೀಯ ಅಂದಾಗ, ಇಲ್ಲ ನನ್ಗೆ ಹತ್ರ ಫೀಲ್ ಆಯ್ತು ಅಂತ ಹೇಳ್ತಾನೆ. ಅದಾದ್ಮೇಲೆ ಅವರಲ್ಲಿಂದ ಹೋಗ್ತಾರೆ. ಆದ್ರೆ ನಿಜಾನೇ ಇವ್ರನ್ನ ಫಾಲೋ ಮಾಡ್ಕೊಂಡ್ ಬಂದಿರೋದು ಬೇರೆ ಯಾರು ಅಲ್ಲ, ನಮ್ ಹೀರೋ ಅವ್ರ ಚಿಕ್ಕಪ್ಪ ಅವ್ರ ಅಸಿಸ್ಟೆಂಟ್, ಅವರೇ ನಮ್ ಹೀರೋನ ವಾಚ್ ಮಾಡ್ತಾ ಇರೋದು. ಆಕ್ಚುಲಿ ಏನ್ ವಿಷಯ ಅಂತ ನೋಡಿದ್ರೆ ಇವ್ನು ಅವ್ರ ಹತ್ರ ತಪ್ಪಿಸ್ಕೊಂಡ್ ಬಂದ್ಮೇಲೆ ಅಲ್ಲಿಂದ ದೇಶ ಬಿಟ್ಟು ಹೋಗ್ಬಿಡ್ಬೇಕು ಅಂತ ಫ್ಲೈಟ್ ಗೆ ಟಿಕೆಟ್ ಎಲ್ಲ ಬುಕ್ ಮಾಡ್ಕೊಂಡು ಬಂದ್ಬಿಟ್ಟಿರ್ತಾನೆ. ಆದ್ರೆ ಅವನು ಹೋಗಿರೋದಿಲ್ಲ, ನಾನ್ ಮಾಡ್ಬೇಕಾಗಿರೋ ಕೆಲಸ ತುಂಬಾನೇ ಇದೆ, ನಾನು ಅದೆಲ್ಲ ಕಂಪ್ಲೀಟ್ ಮಾಡ್ಬಿಟ್ಟೆ ಹೋಗೋದು ಅಂತ ಆ ಟಿಕೆಟ್ ನೆಲ್ಲ ಎತ್ಕೊಂಡೋಗಿ ಇಲ್ಲಿ ಡಸ್ಟ್ ಬಿನ್ ಅಲ್ಲಿ ಹಾಕ್ಬಿಟ್ಟಿರ್ತಾನೆ. ಸೊ ಇವಾಗ ನಮ್ ಹೀರೋನ ಫಾಲೋ ಮಾಡ್ತಾ ಇರೋದು. ಇನ್ನೊಂದ್ ಕಡೆ ನಮ್ ಹೀರೋಯಿನ್ ತೋರಿಸ್ತಾರೆ, ಈ ಆಡ್ ಶೂಟ್ ಎಲ್ಲ ಮಾಡ್ಬೇಕಲ್ವಾ, ಭಯಂಕರವಾಗಿ ಕಂಪನಿ ಬಗ್ಗೆ ಪ್ರಮೋಟ್ ಎಲ್ಲ ಮಾಡ್ಬೇಕು ಅಂತ ಹೇಳಿ, ದೊಡ್ಡ ಕಂಪನಿ ಪ್ರಾಡಕ್ಟ್ಸ್ ಹಂಗಿರತ್ತೆ ಹಿಂಗಿರತ್ತೆ, ಫಸ್ಟ್ ತರ ಇಲ್ಲ ನಾವು ತುಂಬಾನೇ ಇಂಪ್ರೂವ್ ಮಾಡಿದೀವಿ, ಇವಾಗ ಆ ಪ್ರಾಡಕ್ಟ್ಸ್ ಎಲ್ಲ ಕರೆಕ್ಟ್ ಆಗಿದೆಯಾ, ಎಲ್ಲ ಕರೆಕ್ಟ್ ಆಗಿ ಮೆಜರ್ ಮಾಡ್ತಾ ಇದಾರ ಅಂತ ಹೇಳಿ ಪ್ರತಿಯೊಂದನ್ನ ಕೂಡ ಚೆಕ್ ಮಾಡೋದಕ್ಕೋಸ್ಕರ ಡಿಪಾರ್ಟ್ಮೆಂಟ್ ಗೆ ನನ್ನನ್ನೇ ಹಾಕಿದ್ದಾರೆ, ಪ್ರತಿಯೊಂದನ್ನ ಕೂಡ ನಾನೇ ಚೆಕ್ ಮಾಡ್ತಾ ಇರೋದು, ಸೊ ನೀವು ನಂಬಿ ನಮ್ ಪ್ರಾಡಕ್ಟ್ಸ್ ನೆಲ್ಲ ತಗೋಬಹುದು, ನಿಮ್ಗೆಲ್ಲ ತುಂಬಾನೇ ಹೆಲ್ದಿ ಆಗಿರುತ್ತೆ ಅಂತ ಹೇಳಿ ಭಯಂಕರವಾಗಿ ಕಂಪನಿ ಬಗ್ಗೆ ಹೇಳ್ಕೊಂಡು ತುಂಬಾನೇ ಚೆನ್ನಾಗಿ ಪ್ರಮೋಟ್ ಮಾಡ್ತಾ ಇರ್ತಾಳೆ. ಅಲ್ಲಿರೋರೆಲ್ಲ ಚೆನ್ನಾಗಿ ಹೊಗಳ್ತಾ ಇರ್ತಾರೆ, ಪರವಾಗಿಲ್ಲ ಸೂಪರ್ ಆಗಿ ಮಾಡ್ತಾ ಇದ್ದಾಳಲ್ಲ ಅಂತ. ಆತರ ಶೂಟ್ ಮುಗಿಸ್ಕೊಂಡು ಅಲ್ಲಿಂದ ಹೊರಗಡೆ ಬರ್ಬೇಕಾದ್ರೆ ಆಂಡ್ರೂ ನೋಡ್ಬಿಟ್ಟು ಹೇಳ್ತಾನೆ, ಶೂಟಿಂಗ್ ಎಲ್ಲ ಓಕೆನೆ, ಬಟ್ ಯಾಕೆ ನೀನ್ ಯಾವಾಗ ಒಂದೇ ತರ ಡ್ರೆಸ್ ಹಾಕೊಳ್ತೀಯಾ, ಬೇರೆ ತರ ಡ್ರೆಸ್ ಹಾಕ್ಬಾರ್ದು ಅಂದಾಗ ಅವಳು ಅಂತಾಳೆ, ಹಲೋ ಮಿಸ್ಟರ್, ನಾನೇನು ಡ್ರೆಸ್ ಅಂಗಡಿನ ಇಟ್ಕೊಂಡಿದೀನಿ, ಬಟ್ಟೆ ಅಂಗಡಿನ ಇಟ್ಕೊಂಡಿದೀನಿ, ದಿನಕ್ಕೊಂದೊಂದ್ ಬಟ್ಟೆ ಹಾಕೊಂಡ್ ಬರಕ್ಕೆ ಅಂದಾಗ, ಸರಿ ಆಯ್ತು ಬಾ ನನ್ ಜೊತೆ ಅಂತ ಹೇಳಿ ಇವನೇ ಒಂದು ಮಾಲ್ ಅಲ್ಲಿ ಇರೋ ಒಂದು
ಬಟ್ಟೆ ಅಂಗಡಿ ಕರ್ಕೊಂಡು ಹೋಗ್ಬಿಟ್ಟು ಅವಳಿಗೆ ಬಟ್ಟೆ ಕೊಡಿಸ್ತಾನೆ. ಬಟ್ ಒಂದು ಎರಡಲ್ಲ, ಅಲ್ಲಿರೋ ಪ್ರತಿಯೊಂದನ್ನ ಕೂಡ ಪ್ಯಾಕ್ ಮಾಡ್ತಾನೆ. ಬರೀ ಬಟ್ಟೆನ ಅಂತ ನೋಡಿದ್ರೆ ಫುಟ್ವೇರ್ ಅಂಗಡಿ ಕೂಡ ಹೋಗ್ಬಿಟ್ಟು ಅಲ್ಲಿರೋ ಅಷ್ಟನ್ನ ಕೂಡ ಪ್ಯಾಕ್ ಮಾಡ್ತಾನೆ. ಹೀರೋಯಿನ್ ಕೇಳ್ತಾಳೆ, ನನ್ಗೋಸ್ಕರ ಏನಕ್ಕೂ ನೀನ್ ಇಷ್ಟೆಲ್ಲ ಖರ್ಚು ಮಾಡ್ತಾ ಇದೀಯಾ, ನನ್ಗಿದೆಲ್ಲ ಬೇಡ ಅಂದಾಗ ಇವನಂತಾನೆ, ಏನೋ ನಿನ್ಗೋಸ್ಕರನ, ಇದು ನಿನ್ಗೋಸ್ಕರ ಅಲ್ಲ, ನಮ್ ಕಂಪನಿಗೋಸ್ಕರ. ನಮ್ ಕಂಪನಿ ಬೆಳೆದ್ ಬರ್ಬೇಕಂತಂದ್ರೆ ಈ ತರ ಚೆನ್ನಾಗಿರೋ ಬಟ್ಟೆಗಳು ಹಾಕೋಬೇಕು, ಅದಕ್ಕೋಸ್ಕರ ಅಂತ ಹೇಳ್ತಾನೆ. ಅದಾದ್ಮೇಲೆ ಇವಳು ಕೂಡ ಕಲರ್ ಕಲರ್ ಡ್ರೆಸ್ ಎಲ್ಲ ಹಾಕೊಂಡು ಒಂದೊಂದಾಗ ಅಡ್ವರ್ಟೈಸ್ಮೆಂಟ್ ನ ಮಾಡ್ತಾ ಇರ್ತಾಳೆ. ಅದನ್ನೆಲ್ಲ ಆಂಡ್ರೂ ಕೂಡ ನಿಂತ್ಕೊಂಡು ನೋಡಿ ತುಂಬಾ ಸಂತೋಷ ಪಡ್ತಾನೆ. ಆಕ್ಚುಲಿ ಒಂದು ಲವ್ ಲುಕ್ ನಾನೇ ಕೊಡ್ತಾ ಇರೋದು, ಅವ್ನಿಗೆ ಹೀರೋಯಿನ್ ಅಂದ್ರೆ ಇಷ್ಟ ಅಲ್ವಾ, ಅವಳಿಗೋಸ್ಕರ ಇದನ್ನೆಲ್ಲ ಮಾಡ್ತಾ ಇರೋದು. ಇವಾಗ ಹಂಗೆ ಜೈಲಲ್ಲಿ ತೋರಿಸ್ತಾರೆ. ಜಿಯೋನ ನೋಡೋದಕ್ಕೋಸ್ಕರ ಚೇರ್ಮನ್ ಇವತ್ತು ಜೈಲ್ಗೆ ಬಂದಿರ್ತಾರೆ. ಜಿಯೋನ್ ಕೂಡ ಹೊರಗಡೆ ಬಂದ್ ನೋಡ್ತಾನೆ, ಅವ್ರ ಅಪ್ಪನೇ ಬಂದಿರೋದು ಅಂತ ಕನ್ಫರ್ಮ್ ಆದ್ಮೇಲೆ ಅವ್ನು ಹೇಳ್ತಾನೆ, ಓ ನೀವು ಬೇರೆ ಯಾರನ್ನೂ ನೋಡಕ್ ಬಂದ್ರಪ್ಪ, ನನ್ನಂತ ನಾನು ತಪ್ಪಾಗಿ ತಿಳ್ಕೊಂಡ್ಬಿಟ್ಟೆ, ಸಾರಿ ನಾನು ಒಳಗಡೆ ಹೋಗ್ತೀನಿ ಅಂದಾಗ ಚೇರ್ಮನ್ ಹೇಳ್ತಾರೆ, ಇಲ್ಲ ಇಲ್ಲ ನಿನ್ನ ನೋಡಕ್ಕಂತಾನೆ ಬಂದಿರೋದು, ನೀನ್ ನನ್ನ ಹತ್ರ ಏನಾದ್ರು ಹೇಳ್ಬೇಕು ಅನ್ಕೊಂಡಿದ್ಯಾ ಜಿಯೋನ್ ಅಂದಾಗ ಜಿಯೋನ್ ಹೇಳ್ತಾನೆ, ಅಂದ್ರೆ ತುಂಬಾನೇ ಎಮೋಷನಲ್ ಆಗಿ ಮಾತಾಡ್ತಾನೆ, ದಯವಿಟ್ಟು ನನ್ನ ಕ್ಷಮಿಸ್ಬಿಡಿಯಪ್ಪ, ಇನ್ನು ಹೇಳ್ಬೇಕಂದ್ರೆ ನಿಮ್ಮೇಲಿರೋ ಭಯಕ್ಕೆ ನಾನು ಈ ತರ ಎಲ್ಲ ಮಾಡ್ಬಿಟ್ಟೆ, ನಿಮ್ ಹತ್ರ ಒಳ್ಳೆ ಹೆಸರು ಎತ್ಕೋಬೇಕು, ನೀವು ನನ್ನನ್ನ ತುಂಬಾನೇ ಕೇವಲವಾಗಿ ನೋಡಬಾರ್ದು, ನನ್ ಕೈಲಿ ಏನು ಆಗಲ್ಲ ಅಂತ ನೀವು ನನ್ನ ನೋಡಬಾರ್ದು ಅಂತ ನಾನು ಏನೇನೋ ಪ್ರಯತ್ನ ಪಟ್ಟು ನಿಮ್ ಹತ್ರ ಒಳ್ಳೆ ಹೆಸರು ಎತ್ಕೊಳ್ಳೋದಕ್ಕೋಸ್ಕರ ಈ ತರ ಎಲ್ಲ ಟ್ರೈ ಮಾಡಿದ್ದಪ್ಪ, ಆ ತರ ದಾರಿಯಲ್ಲೇ ನಾನು ಈ ತರ ಬ್ಲಾಕ್ ಮನಿ ಎಲ್ಲ ಸಂಪಾದನೆ ಮಾಡೋ ತರ ಆಗೋಯ್ತಪ್ಪ, ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ, ಅದ್ರಲ್ಲೂ ನನ್ನಿಂದ ನಿಮ್ಗೆ ತುಂಬಾನೇ ಕೆಟ್ಟ ಹೆಸರೆಲ್ಲ ಬಂತಲ್ವಾ, ಆದ್ರೆ ನಿಮ್ಗೇನು ಬೇಜಾರ್ ಬೇಡ ಬಿಡಪ್ಪ, ನಿಮ್ಗೆ ಅಂತ ಇವಾಗ ಇನ್ನೊಬ್ಬ ಮಗ ಬಂದಿದ್ದಾನಲ್ವಾ, ಎಲ್ಲ ಅವ್ನು ನೋಡ್ಕೊಂತಾನೆ, ಅವನಿಂದ ನಿಮ್ಗೆಲ್ಲ ಒಳ್ಳೆ ಹೆಸರು ಬರುತ್ತೆ, ನನ್ನ ಯಾಕಪ್ಪ ನೀವ್ ನೋಡಕ್ ಬಂದಿದ್ದೀರಾ ಅಂತ ತುಂಬಾ ಓವರ್ ಎಮೋಷನಲ್ ಆಗಿ ಮಾತಾಡ್ತಾ ಇದ್ರೆ ಚೇರ್ಮನ್ ಹೇಳ್ತಾರೆ. ಇನ್ನು ಹೇಳ್ಬೇಕಂದ್ರೆ ಚೇರ್ಮನ್ ಕೂಡ ತುಂಬಾನೇ ಎಮೋಷನಲ್ ಆಗ್ಬಿಟ್ಟಿರ್ತಾರೆ. ನೀನ್ ಯಾಕೆ ಜಿಯೋನ್ ಹತ್ರ ಹೇಳ್ತೀಯಾ, ಅಟ್ಲೀಸ್ಟ್ ಇವಾಗಾದ್ರೂ ನೀನ್ ನನ್ ಪ್ರಾಬ್ಲಮ್ ಏನು ಅಂತ ಅರ್ಥ ಮಾಡ್ಕೊಂಡಿದ್ಯಲ್ವಾ, ಎಷ್ಟೇ ಇದ್ರು ನೀನ್ ನನ್ ದೊಡ್ಡ ಮಗ, ನೀನ್ ಈ ತರ ಇರೋದೇ ಚೆನ್ನಾಗಿರುತ್ತೆ, ನೀನ್ ಆದಷ್ಟು ಬೇಗ ಜೈಲಿಂದ ಹೊರಗಡೆ ಬಂದ್ಬಿಡ್ತೀಯಾ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಟೋಗ್ತಾರೆ. ಇನ್ನೊಂದ್ ಕಡೆ ನೋಡಿದ್ರೆ ಸಕ್ಕದಾಗ ಹೋರಾಟ ನಡೀತಾ ಇರುತ್ತೆ. ಅಂದ್ರೆ ಆ ಪೊಲಿಟಿಷಿಯನ್ ವಿರುದ್ಧನೇ, ಇದಕ್ಕೆಲ್ಲ ಕಾರಣ ಅವ್ರೆ, ಅವ್ರನ್ನ ಪಾರ್ಟಿಯಿಂದ ತೆಗ್ದಾಕ್ಬೇಕು, ಅವ್ರ ಇತರ ಎಲೆಕ್ಷನ್ ಅಲ್ಲಿ ನಿಲ್ಬಾರ್ದು ಅಂತ ಅವ್ರ ವಿರುದ್ಧ ಫುಲ್ ಆಗಿ ಪ್ರಚಾರ ಮಾಡ್ಕೊಂಡು ಫುಲ್ ಆಗಿ ಸ್ಟ್ರೈಕ್ ಎಲ್ಲ ಮಾಡ್ತಾ ಇರ್ತಾರೆ. ಅದಾದ್ಮೇಲೆ ಬಿಳಿ ಕೂದ್ಲಿಟ್ಕೊಂಡಿರ್ತಾನೆ ರಾಯಪ್ಪ ಬಂದು ಆ ಪೊಲಿಟಿಷಿಯನ್ ಗೆ ಕಾಲ್ ಮಾಡ್ಬಿಟ್ಟು, ನಾನ್ ನಿಮ್ ಹತ್ರ ಸ್ವಲ್ಪ ಮಾತಾಡ್ಬೇಕು, ಸಪರೇಟ್ ಆಗಿ ಎಲ್ಲಾದ್ರೂ ಮೀಟ್ ಆಗೋಣ ಅಂದಾಗ ಈ ಪೊಲಿಟಿಷಿಯನ್ ಹೇಳ್ತಾರೆ, ಏನು ಸಪರೇಟ್ ಆಗಿ ಮೀಟ್ ಆಗೋದಾ, ಇನ್ನೊಂದ್ಸತಿ ನಮ್ ಇಬ್ಬರನ್ನ ಹೊರಗಡೆ ನೋಡಿದ್ರು ಅಂತ ಇಟ್ಕೋ, ಪಬ್ಲಿಕ್ ನಮ್ನ ತುಳಿದು ಸಾಯಿಸ್ಬಿಡ್ತಾರೆ ಅಂದಾಗ, ಇಲ್ಲ ಯಾರಿಗೂ ಗೊತ್ತಿಲ್ದೇ ಇರೋ ತರ ಒಂದು ಜಾಗಕ್ಕೆ ಬನ್ನಿ ಅಂದಾಗ, ನಾನು ಇವಾಗ ಕುಡ್ದಿದ್ದೀನಿ ನಾನು ಬರಕ್ ಆಗಲ್ಲ ಅಂದಾಗ, ಸರಿ ಆಯ್ತು ನಾನೇ ಕಾರ್ ಕಳಿಸ್ತೀನಿ ಬನ್ನಿ ಅಂತ ಹೇಳಿದ್ಮೇಲೆ ಇಬ್ರು ಸೀಕ್ರೆಟ್ ಆಗಿ ಯಾವ್ದೋ ಒಂದು ಜಾಗದಲ್ಲಿ ಮೀಟ್ ಆಗ್ತಾರೆ. ಆ ಬಿಳಿ ಕೂದ್ಲಪ್ಪ ಕೇಳ್ತಾನೆ, ಸರಿಯಾಗಿ ನಾವ್ ಈ ತರ ಸಿಕ್ಕಾಕೊಂಡ್ಬಿಟ್ಟಿದೀವಲ್ಲ, ಇನ್ಮೇಲೆ ನಾವ್ ಏನ್ ಮಾಡಿದ್ರು ಕೂಡ ಇದರಿಂದ ತಪ್ಪಿಸ್ಕೊಳಕ್ ಆಗಲ್ವೇನೋ, ಏನಪ್ಪಾ ಮಾಡೋದು, ಸಖತ್ ಟೆನ್ಷನ್ ಆಗ್ತಿದೆ, ನೀನೇನಾದ್ರೂ ಪ್ಲಾನ್ ಏನಾದ್ರು ಇಟ್ಟಿದ್ಯಾ ಅಂತ ಪೊಲಿಟಿಷಿಯನ್ ಕೇಳಿದಾಗ ಆ ಪೊಲಿಟಿಷಿಯನ್ ಹೇಳ್ತಾರೆ, ನಾವ್ ಮಾಡಿರೋ ಕೆಲ್ಸಕ್ಕೆ ಈ ತರ ನಾವ್ ಸಿಕ್ಕಾಕೊಂಡಿದೀವಿ, ಅದು ರೆಡ್ ಹ್ಯಾಂಡೆಡ್ ಆಗಿ ಸಿಕ್ಕಾಕೊಂಡಿದೀವಿ, ಇದರಿಂದ ತಪ್ಪಿಸ್ಕೊಳ್ಳೋದಂದ್ರೆ ತುಂಬಾ ಕಷ್ಟ, ಬಟ್ ಒಂದೇ ಒಂದು ದಾರಿ ಇದೆ, ನಾವ್ ಅದನ್ನ ಬೇಕಾದ್ರೆ ಯೂಸ್ ಮಾಡ್ಕೋಬಹುದು ಅಂದಾಗ ಈ ಬಿಳಿ ಕೂದ್ಲಪ್ಪ ಕೇಳ್ತಾನೆ, ಏನದು, ಏನ್ ದಾರಿ ಅದು ಅಂತ ಕೇಳಿದಾಗ, ಏನಿಲ್ಲ ನನ್ನ ಅಳಿಯ ಇದಾನಲ್ವಾ, ಅಂದ್ರೆ ಡೈರೆಕ್ಟರ್ ನಮ್ ಹೀರೋ ಅವ್ರ ಚಿಕ್ಕಪ್ಪ, ಅವ್ನ್ಗೆ ಇವಾಗ ಮೆಂಟಲಿ ತುಂಬಾನೇ ಎಫೆಕ್ಟ್ ಆಗ್ಬಿಟ್ಟಿದ್ದಾನೆ, ನಾವು ಕರೆಕ್ಟ್ ಟೈಮ್ ಆಗಿ ನೋಡ್ಕೊಂಡು ಅವನನ್ನ ನಾವ್ ಇದ್ರಲ್ಲಿ ಹಾಕ್ಬಿಟ್ರೆ ನಾವ್ ಆರಾಮಾಗಿ ಇದರಿಂದ ಎಸ್ಕೇಪ್ ಆಗ್ಬಾರ್ದು, ನನ್ಗೂ ನಿನ್ಗೂ ಏನು ಪ್ರಾಬ್ಲಮ್ ಆಗಲ್ಲ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಒಂದು ಪ್ರೆಸ್ ಮೀಟ್ ನ ಕೂಡ ಅರೇಂಜ್ ಮಾಡ್ತಾರೆ. ಏನಂದ್ರೆ, ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ, ಇದಕ್ಕೆಲ್ಲ ಕಾರಣ ನನ್ನ ಅಳಿಯಾನೆ, ಅವನೇ ಪ್ರತಿಯೊಂದನ್ನ ಕೂಡ ಈ ತರ ತಪ್ಪಲ್ಲ ಮಾಡಿ ನಾನು ಅದನ್ನೆಲ್ಲ ಮುಚ್ಚೋ ತರ ಆಗೋಯ್ತು, ಆದ್ರೆ ಅದರಿಂದ ಅವಮಾನ ಆಗಿರೋದು ನನಗೆ, ಈ ತರ ಅವಮಾನ ಆದ್ಮೇಲೆ ನಾನೇ ಈ ತರ ಪಾಲಿಟಿಕ್ಸ್ ಅಲ್ಲಿ ಅಂದ್ರೆ ಈ ಪಾರ್ಟಿಯಲ್ಲಿ ನಾನು ಇರಲ್ಲ, ನಾನು ಯಾವ್ದೇ ಒಂದು ಎಲೆಕ್ಷನ್ ಕೂಡ ನಿಂತ್ಕೊಳ್ಳಲ್ಲ, ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಅಂತ ಹೇಳಿ ಅವ್ರ ಬ್ಯಾಜ್ ಅನ್ನೆಲ್ಲ ತೆಗೆದು ಇಟ್ಬಿಡ್ತಾರೆ. ಎಲ್ಲರೂ ಅದನ್ನ ಟೆಲಿಕಾಸ್ಟ್ ಮಾಡ್ತಾ ಇರ್ತಾರೆ. ಇನ್ನೊಂದ್ ಕಡೆ ಹಾಸ್ಪಿಟಲ್ ನಮ್ ಹೀರೋ ಚಿಕ್ಕಪ್ಪ ಕೂಡ ಅಲ್ಲಿ ಕೂತ್ಕೊಂಡು ಮೆಂಟಲ್ ಆಗಿ ಅವ್ರಿಗೆ ಅರ್ಥ ಆಗ್ತಾ ಇದೆ ಇಲ್ವಾ ಅಂತ ಗೊತ್ತಿಲ್ಲ, ಕೂತ್ಕೊಂಡು ಅದನ್ನ ನೋಡ್ತಾ ಇರ್ತಾರೆ. ಅದೇ ಜಾಗಕ್ಕೆ ಜೋ ಕೂಡ ಬರ್ತಾರೆ. ಏನ್ರಿ ಈ ತರ ಆಗೋಯ್ತು, ಎಲ್ಲ ನಮ್ ಕೈ ಬಿಟ್ಟು ಹೋಗ್ತಾ ಇದೆ, ನೀವ್ ಯಾವಾಗ ಮತ್ತೆ ವಾಪಸ್ ಬರ್ತೀರಾ, ನೀವ್ ಆದಷ್ಟು ಬೇಗ ಬಂದ್ಬಿಡಿ ಅಂತ ಅವ್ರನ್ನ ಅಗ್ ಮಾಡ್ಕೊಂಡು ತುಂಬಾನೇ ಫೀಲ್ ಮಾಡ್ತಾ ಇರ್ತಾರೆ. ಇದನ್ನೆಲ್ಲ ನಮ್ ಹೀರೋ ಮತ್ತೆ ಇಲ್ಲಿ ಇಬ್ರು ನೋಡ್ತಾನೆ ಇರ್ತಾರೆ. ಇನ್ನೊಂದ್ ಕಡೆ ಆಂಡ್ರೂನ ತೋರಿಸ್ತಾರೆ. ಅವ್ನ್ ಬಂದು ತುಂಬಾ ಲೇಟ್ ನೈಟ್ ಆಗಿರುತ್ತೆ, ಅವಾಗೂ ಆಫೀಸ್ ಅಲ್ಲಿ ಒಬ್ನೇ ವರ್ಕ್ ಮಾಡ್ತಾ ಇರ್ತಾನೆ. ಓವರ್ ವರ್ಕ್ ಪ್ರೆಷರ್ ಇಂದ ಅವ್ನಿಗೆ ಮೂಗಲ್ ಬ್ಲಡ್ ಎಲ್ಲ ಬರ್ತಾ ಇರುತ್ತೆ. ಇದನ್ನ ಹೀರೋಯಿನ್ ಕೂಡ ಬಂದ್ ನೋಡ್ಬಿಟ್ಟು, ಏನ್ ಮಾಡ್ತಾ ಇದ್ಯಾ, ಯಾಕೆ ಇಷ್ಟೊಂದು ವರ್ಕ್ ಮಾಡ್ತಾ ಇದ್ಯಾ, ನೋಡು ಮೂಗಲೆಲ್ಲ ಬ್ಲಡ್ ಬರ್ತಾ ಇದೆ ಅಂತ ಕಚ್ಚಿಫಲ ಕೊಟ್ಟಾಗ ಅವ್ನ ಅದನ್ನ ತಗೊಂಡು ಓರಿಸ್ತಾನೆ. ನಿನ್ಗೇನ್ ಅಷ್ಟೊಂದ್ ಅಕ್ರೆ, ನನ್ ಪಾಡಿಗೆ ನಾನು ಕೆಲಸ ಮಾಡ್ಕೊಂತಾ ಇದೀನಿ, ನಾನ್ ಬಿಟ್ಬಿಟ್ಟು ನಿನ್ ಪಾಡಿಗೆ ನಿನ್ ಮನೆಗೆ ಹೋಗು, ಅದ್ರಲ್ಲೂ ನನ್ಗಿದೊಂದು ಲಾಸ್ಟ್ ಚಾನ್ಸ್ ನಮ್ಮ ಅಪ್ಪ ಹತ್ರ ನಾನು ಯಾರು ಅಂತ ಪ್ರೂವ್ ಮಾಡ್ಕೊಳ್ಳೋದಕ್ಕೆ, ನನ್ಗೆ ಇನ್ನೂ ವರ್ಕ್ ಇದೆ, ನೀನು ಹೋಗಿದ್ರೆ ಹೋಗ್ಬೋದು ಅಂತ ಹೇಳ್ತಾರೆ. ಹೀರೋಯಿನ್ ಕೂಡ ಇವ್ನ್ ಯಾವನೋ ಇವನು ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಗಡೆ ಬಂದ್ಬಿಡ್ತಾಳೆ. ಕರೆಕ್ಟಾಗಿ ಹೊರಗಡೆ ಬರೋ ಟೈಮ್ಗೆ ನಮ್ ಹೀರೋ ಕೂಡ ಕಾಲ್ ಮಾಡ್ತಾನೆ. ನಮ್ ಹೀರೋನ್ ಅಲ್ಲೇ ಸ್ವಲ್ಪ ದೂರದಿಂದ ಇವ್ನ ನೋಡ್ಕೊಂಡೆ ಕಾಲ್ ಮಾಡೋದು. ಇವ್ರು ಕೂಡ ಕಾಲ್ ಅಟೆಂಡ್ ಮಾಡಿದಾಗ ಏನು ವರ್ಕ್ ಎಲ್ಲ ಮುಗಿತಾ ಅಂತ ಕೇಳ್ತಾನೆ. ಅದಕ್ಕೆ ಅವಳು ಕೂಡ ಆಲ್ಮೋಸ್ಟ್ ಈಗ ಸದ್ಯಕ್ಕೆ ಕೆಲಸ ಮುಗೀತು, ಬಟ್ ಇನ್ನಷ್ಟು ವರ್ಕ್ ಇದೆ, ನಾನು ಇವತ್ ಮೀಟ್ ಮಾಡಕ್ಕಾಗಲ್ಲ, ನಾಳೆ ಮೀಟ್ ಮಾಡೋಣವಾ, ಸರಿ ನನ್ಗೆ ಕೆಲಸ ಇದೆ ಅಂತ ಹೇಳಿ ಕಾಲ್ ನ ಕಟ್ ಮಾಡ್ಬಿಟ್ಟು, ಅಂದ್ರೆ ನಮ್ ಹೀರೋ ಏನ್ ಹೇಳಕ್ ಬಂದಂತ ಕೂಡ ಕೇಳಿಸ್ಕೊಂಡಿಲ್ಲ, ಕಾಲ್ ನ ಕಟ್ ಮಾಡ್ಬಿಟ್ಟು ಅಲ್ಲಿಂದ ಒಳಗಡೆ ಹೊರಟೋಗ್ತಾಳೆ ಮತ್ತೆ ಕೆಲಸ ಮಾಡೋದಕ್ಕೆ. ಅವ್ನ್ ಕೇಳ್ತಾನೆ, ಏನ್ ಮತ್ತೆ ಬಂದಿದ್ಯಾ ಅಂತ. ಏನಿಲ್ಲ, ನಾನು ಸ್ವಲ್ಪ ಓವರ್ ಟೈಮ್ ಕೆಲಸ ಮಾಡೋಣ ಅಂತ ಅನ್ಕೊಂಡಿದೀನಿ, ಇನ್ನೊಬ್ನೇ ಕೆಲಸ ಮಾಡ್ತಾ ಇದೆಯಲ್ಲ, ನಾನ್ ಕೂಡ ನಮ್ ಕಂಪನಿನ ಹೆಂಗ್ ಲಿಫ್ಟ್ ಮಾಡ್ಬೇಕು ಅಂತ ಸ್ವಲ್ಪ ವರ್ಕ್ಔಟ್ ಮಾಡ್ಬೇಕಲ್ವಾ, ಅದಕ್ಕೋಸ್ಕರನೇ. ಸರಿ ನೀವು ತುಂಬಾನೇ ಸ್ಟ್ರೆಸ್ ಆಗಿದ್ದೀರಾ, ಫಸ್ಟ್ ಸ್ವಲ್ಪ ಕಾಫಿ ಹಾಕೊಂಡ್ ಬರ್ತೀನಿ ರೀ ಅಂತ ಹೇಳಿ ಹೋಗಿ ಕಾಫಿ ಹಾಕ್ತಾ ಇರ್ತಾಳೆ. ಇವ್ನ್ ಕೂಡ ಹೊರಗಡೆ ಬಂದ್ ನಿಂತ್ಕೊಂಡು ನೋಡ್ತಾನೆ. ಪರವಾಗಿಲ್ವಪ್ಪ, ನನ್ ಮೇಲೆ ಕೂಡ ಒಂದ್ ಹುಡುಗಿ ಸ್ವಲ್ಪ ಅಕ್ರೆಗೆ ಇದ್ದಾಳೆ ಅಂತ ಅವ್ನ್ಗೋನೆ ನಕ್ಕೊಳ್ತಾನೆ. ಅದಾದ್ಮೇಲೆ ಕೆಲಸ ಎಲ್ಲ ಮುಗಿದ್ಮೇಲೆ ಇವಳು ಕೂಡ ಅವ್ರ ಕ್ಯಾಬಿನ್ ಬಿಟ್ಟು ಹೊರಗಡೆ ಬಂದ್ ನೋಡ್ತಾಳೆ. ಅಂದ್ರೆ ಇವ್ನ ಇರೋ ಜಾಗಕ್ಕೆ ಬಂದ್ ನೋಡಿದ್ರೆ ಅವ್ನ್ ಅಲ್ಲೇ ಮಲಗಿರ್ತಾನೆ ಸೋಫಾ ಮೇಲೆ. ಅವ್ನ್ ಮನೆ ಕೂಡ ಹೋಗಿಲ್ಲ ಅಂತ ಕಾಣಿಸುತ್ತೆ. ಇವನೇ ಇಲ್ಲೇ ಮಲ್ಕೊಂಡಿದ್ದಾನೆ, ಸ್ವಲ್ಪ ಮನೆಗೆಲ್ಲ ಹೋಗಿ ರೆಸ್ಟ್ ತಗೊಂಡ್ರೆ ಚೆನ್ನಾಗಿರತ್ತೆ ಅಂತ ಹೇಳ್ಬಿಟ್ಟು ಅವ್ನ್ ಕೊಟ್ಟನೆ ಹಂಗೆ ಎತ್ತಿ ಅವ್ನ್ಗೆ ಒದಿಸ್ಬಿಟ್ಟು, ಸರಿ ನಾನು ಹೋಗ್ತೀನಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಗಡೆ ಬರ್ತಾಳೆ. ನಮ್ ಹೀರೋ ಅಲ್ಲೇ ವೇಟ್ ಮಾಡ್ತಾ ಇರ್ತಾನೆ. ಏ ಕಾಂಗ್, ಇಷ್ಟೊತ್ತಾಯ್ತು ನೀನ್
ಹೀರೋಯಿನ್ ಬಂದು ಯಾವಾಗಿಂದ ವೇಟ್ ಮಾಡ್ತಾ ಇದೀಯ ಅಂದಾಗ ನಾನು ಯಾವಾಗೋ ಬಂದಿದ್ದಾಯ್ತು, ಸರಿ ಬಾ ಹೋಗೋಣ ಅಂತ ಹೇಳಿ ಅಲ್ಲಿ ನಂಗೆ ನಡ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ನಮ್ ಹೀರೋ ಹಂಗೆ ನೈಸಾಗಿ ನಮ್ ಹೀರೋಯಿನ್ ಕೈನ ಇಟ್ಕೊಂತಾನೆ. ನಮ್ ಹೀರೋಯಿನ್ ಕೂಡ ಏನು ಮಾತಾಡಲ್ಲ, ಅವ್ಳಿಗೊಂಥರ ಆಗುತ್ತೆ. ಇದ್ರ ನಂಗೆ ಕೈ ಇಟ್ಕೊಂಡು ನಡ್ಕೊಂಡು ಹೋಗ್ತಾ ಇರ್ತಾರೆ. ಇದನ್ನೆಲ್ಲ ಆಂಡ್ರೂ ಮೇಲಿಂದ ದೂರದಿಂದ ನಿಂತ್ಕೊಂಡು ನೋಡ್ತಾನೆ ಇರ್ತಾನೆ ಇಲ್ಲಿ ಏನ್ ನಡೀತಾ ಇದೆ ಅಂತ. ಇನ್ನೊಂದ್ ಕಡೆ ನಮ್ ಹೀರೋ ಚಿಕ್ಕಪ್ಪನೇ ತೋರ್ಸೋದು. ಅವ್ರ ಹಾಸ್ಪಿಟಲ್ ಅದೇ ನ್ಯೂಸ್ ನೋಡ್ತಾ ಇರ್ಬೇಕಾದ್ರೆ ಹೀರೋ ಜೋ ಮತ್ತೆ ಒಬ್ರು ಕೇರ್ ಟೇಕರ್ ಲೇಡಿನ ಕರ್ಕೊಂಡ್ ಬಂದಿರ್ತಾನೆ ನಮ್ ಹೀರೋ. ನಮ್ ಹೀರೋ ಚಿಕ್ಕಪ್ಪ ನೋಡ್ಕೊಳ್ಳೋದಕ್ಕೋಸ್ಕರ ಕರ್ಕೊಂಡ್ ಬಂದಿರೋದು. ಜೋ ಅವ್ರು ನೋಡ್ಬಿಟ್ಟು ಹೇಳ್ತಾರೆ, ತುಂಬಾ ಥ್ಯಾಂಕ್ಸ್ ಅಪ್ಪ, ನಮಗೋಸ್ಕರ ನೀನ್ ತುಂಬಾನೇ ಹೆಲ್ಪ್ ಮಾಡ್ತಾ ಇದೀಯ ಅಂದಾಗ ನಮ್ ಹೀರೋ ಪ್ಲಾನ್ ಇವಾಗೆ ಗೊತ್ತಾಗೋದು. ಏನಂದ್ರೆ ಲೇಡಿನ ಸಪರೇಟ್ ಸೈಡ್ ಕರ್ಕೊಂಡು ಹೋಗ್ಬಿಟ್ಟು ಹೇಳ್ತಾರೆ, ನೋಡಿ ನನಗೆ ನಮ್ ಚಿಕ್ಕಪ್ಪ ಮೇಲೆ ತುಂಬಾನೇ ಡೌಟ್ ಇದೆ, ಅವರು ಮೆಂಟಲ್ ಅಲ್ಲ ಅಂತ ನನ್ಗೆ ಅನಿಸ್ತದೆ, ನೀವು ಅವ್ರ ಪಕ್ಕದಲ್ಲೇ ಇದ್ದು ತುಂಬಾ ಕ್ಲೋಸ್ ಆಗಿ ಅವ್ರನ್ನ ವಾಚ್ ಮಾಡಿ, ಅವ್ರು ಮಾಡೋ ಒಂದೊಂದ್ ಮೂವ್ಮೆಂಟ್ ನ ಕೂಡ ನೀವು ನೋಡ್ಬೇಕು ಅಂತ ಆ ಲೇಡಿ ಹತ್ರ ಮಾತಾಡ್ಬಿಟ್ಟು ಅವ್ರಿಗೆ ತುಂಬಾನೇ ದುಡ್ಡು ಕೊಟ್ಟಿರ್ತಾರೆ. ಅದಕ್ಕೋಸ್ಕರನೇ ನಮ್ ಹೀರೋ ಇವಾಗ ಕರ್ಕೊಂಡ್ ಬಂದಿರೋದು. ಅದಾದ್ಮೇಲೆ ನಮ್ ಹೀರೋ ಕೂಡ ಅಲ್ಲಿಂದ ಹೊರಟೋಗ್ತಾನೆ. ಆದ್ರೆ ಲೇಡಿ ಬಂದ ರೂಮ್ ಅಲ್ಲಿ ಇರ್ಬೇಕಾದ್ರೆ ನಮ್ ಹೀರೋ ಚಿಕ್ಕಪ್ಪ ಜೋನ ಸಪರೇಟ್ ಆಗಿ ಸೈಡ್ ಅಲ್ಲಿ ಕರ್ಕೊಂಡ್ ಬಂದ್ಬಿಟ್ಟು ಹೇಳ್ತಾನೆ, ಆ ಎಮ್ಮನ್ ಇಲ್ಲಿ ಇರಿಸ್ಬೇಡ, ಫಸ್ಟ್ ಆ ಎಮ್ಮನ್ ಇಲ್ಲಿಂದ ಕಳಿಸ್ಬಿಡು, ನನಗೆ ಅವ್ನ ಮೇಲೆ ಡೌಟ್ ಇದೆ ಅಂತ ಹೇಳಿದಾಗ ಜೋ ಅವ್ರು ಹೇಳ್ತಾರೆ, ಏನ್ರಿ ಮತ್ತೆ ನಿಮ್ಗೆ ಡೌಟ್, ಅವ್ನ ಪಾಪ ನಮಗೋಸ್ಕರ ಎಷ್ಟೆಲ್ಲ ಹೆಲ್ಪ್ ಮಾಡ್ತಾ ಇದ್ದಾನೆ, ಯಾರಾದ್ರೂ ಈ ತರ ಮಾಡ್ತಾರಾ, ನೀವ್ಯಾಕೆ ಈ ತರ ಮಾತಾಡ್ತಾ ಇದೀರಾ ಅಂದಾಗ ನಮ್ ಹೀರೋ ಚಿಕ್ಕಪ್ಪ ಹೇಳ್ತಾರೆ, ಏ ಲೂಸು, ನಾನದು ಮೆಂಟಲ್ ಆಗ್ಬಿಟ್ಟಿದೀನಿ ಅಂತ ಅನ್ಕೊಂಡಿದ್ಯಾ, ನನ್ನ ಹತ್ರ ಆಕ್ಟ್ ಮಾಡ್ತಾ ಇರೋದು, ಯಾಕಂದ್ರೆ ನನ್ನ ಅಸಿಸ್ಟೆಂಟ್ ನನ್ಗೆ ಕಾಲ್ ಮಾಡಿದ್ದ, ಅವನ್ನ ಬಂದು ಯಾರೋ ಕಿಡ್ನಾಪ್ ಮಾಡ್ಬಿಟ್ಟಿದ್ರಂತೆ. ಆಕ್ಚುಲಿ ಏನ್ ವಿಷಯ ಅಂತ ನೋಡಿದ್ರೆ ಅಸಿಸ್ಟೆಂಟ್ ನ ಕಿಡ್ನಾಪ್ ಮಾಡಿರ್ತಾರಲ್ಲ, ಇಂದ ತಪ್ಪಿಸ್ಕೊಂಡ್ ಬಂದ್ಬಿಟ್ಟಿರ್ತಾನಲ್ವಾ, ಸ್ಟ್ರೇಟ್ ಆಗಿ ಒಂದೊಂದು ಟೆಲಿಫೋನ್ ಬೋತ್ಕೋಗ್ಬಿಟ್ಟು ಅವಾಗ್ಲೇ ನಮ್ ಹೀರೋ ಚಿಕ್ಕಪ್ಪಗೆ ಕಾಲ್ ಮಾಡಿ ಎಲ್ಲ ವಿಷಯನ ಹೇಳಿರ್ತಾರೆ. ಅವಾಗ್ಲೂ ಅವ್ರು ನ್ಯೂಸ್ ನೋಡ್ತಾ ಇದ್ದಿದ್ದು. ಈ ಅಸಿಸ್ಟೆಂಟ್ ಹೇಳಿರ್ತಾನೆ, ನನ್ನ ಕಿಡ್ನಾಪ್ ಮಾಡಿದ್ದು ನನ್ಗೆ ಯಾಕೋ ಡೌಟ್ ಇದೆ, ಕಂಗೆ ಇರ್ಬೋದು ಅಂತ ಹೇಳಿ, ಅದ್ರಲ್ಲಿ ಈಗ ನನ್ಗೆ ಜಾಸ್ತಿ ಮಾತಾಡಕ್ಕಾಗಲ್ಲ, ನಾನು ನಿಮ್ನ ಡೈರೆಕ್ಟ್ ಆಗಿ ಬಂದು ಮೀಟ್ ಆಗ್ತೀನಿ ಅಂತ ಹೇಳಿರ್ತಾನೆ. ಅದಾದ್ಮೇಲೆ ಆ ಜಾಗಕ್ಕೆ ಅಂದ್ರೆ ನಮ್ ಹೀರೋ ಚಿಕ್ಕಪ್ಪ ಮಾತಾಡಿ ಇಟ್ಮೇಲೆ ಜಾಗಕ್ಕೆ ಹೀರೋ ಬರೋದು. ಅವಾಗ್ಲೇ ಅವರು ಮೆಂಟಲ್ ತರ ಆಡಿರ್ತಾರೆ. ಅದಾದ್ಮೇಲೆ ನಮ್ ಹೀರೋ ಅಲ್ಲಿಂದ ಹೋದ್ಮೇಲೆ ಇವ್ರನ್ನ ಬಂದು ಬೇರೆ ಒಂದು ವಾರ್ಡ್ಗೋ ಇಲ್ಲಿ ಶಿಫ್ಟ್ ಮಾಡಿದಾಗ ಹೊರಗಡೆ ಇರ್ಬೇಕಾದ್ರೆ ಅಸಿಸ್ಟೆಂಟ್ ಡೈರೆಕ್ಟ್ ಆಗಿ ಬಂದು ಇವ್ರನ್ನ ಮೀಟ್ ಮಾಡಿ ನಡೆದಿರೋ ವಿಷಯನ ಹೇಳ್ತಾನೆ. ನನ್ನ ಕಿಡ್ನಾಪ್ ಮಾಡಿರೋರು ಮ್ಯಾಂಡೇರಿಯನ್ ಮತ್ತೆ ಚೈನೀಸ್ ಭಾಷೆನಲ್ಲಿ ಮಾತಾಡ್ತಾ ಇದ್ರು. ನನಗೆ ಗೊತ್ತಿರೋಂಗೆ ಕೊರಿಯನ್ ಮತ್ತೆ ಚೈನೀಸ್ ಎರಡು ಭಾಷೆ ಬರೋರೇ ನನ್ನ ಯಾರೋ ಈ ತರ ಮಾಡಿರ್ಬೋದು, ನಿಮ್ಗೆ ಯಾರಾದ್ರೂ ಹತ್ರ ಗೊತ್ತಿರೋರು ಇದಾರ ಅಂದಾಗ ನಮ್ ಹೀರೋ ಚಿಕ್ಕಪ್ಪ ಅವಾಗ ಯೋಚನೆ ಮಾಡಿ ನೋಡ್ತಾರೆ. ಅವಾಗ ಅವ್ರಿಗೆ ಲೀ ಮೇಲೆ ಡೌಟ್ ಬರೋದು. ಯಾಕಂದ್ರೆ ನಮ್ ಹೀರೋ ಚಿಕ್ಕಪ್ಪ ಅವ್ರ ಫಸ್ಟ್ ವೈಫ್ ಸತ್ತೋಗಿರ್ತಾರಲ್ಲ, ಅವ್ರಿಗೆ ಅಸಿಸ್ಟೆಂಟ್ ಆಗ್ತಾನೆ ಇಲ್ಲಿ ಬಂದು ವರ್ಕ್ ಮಾಡಿದ್ದು. ಸೊ ಅವಳಿಗೆ ಚೆನ್ನಾಗಿ ಚೈನೀಸ್ ಎಲ್ಲ ಬರುತ್ತೆ, ಮೋಸ್ಟ್ಲಿ ಅವಳೇನಾದ್ರೂ ಇರ್ಬೋದಾ ಅಂತ. ಸರಿ ಅವಳೇ ಇದ್ರೂನು ಅವಳೇನಕ್ಕೆ ಕಂಗ್ ಜೊತೆ ಸೇರ್ಕೊಂಡು ಕೆಲಸ ಮಾಡ್ಬೇಕು, ಕಂಗಗೆ ಏನಂತ ಅವಶ್ಯಕತೆ ಇದೆ ಮಾಡೋದಕ್ಕೆ ಅಂತ ಯೋಚನೆ ಮಾಡ್ತಾರೆ. ಅವಾಗ ಹೀರೋ ಬಗ್ಗೆ ಇನ್ನೊಂದು ವಿಷಯ ಅವ್ರಿಗೆ ಫ್ಲಾಶ್ ಆಗುತ್ತೆ. ಏನಂದ್ರೆ ಬ್ಲಡ್ ರಿಪೋರ್ಟ್ ನ ಚೆಕ್ ಮಾಡಿರ್ತಾರಲ್ಲ, ಮೋಸ್ಟ್ಲಿ ಅದನ್ನೇನಾದ್ರೂ ಇವರು ಚೇಂಜ್ ಮಾಡಿ ಇಟ್ಬಿಟ್ರ, ಅಂದ್ರೆ ಲೀ ಕೂಡ ಒಳ್ಳೆ ಇನ್ಫ್ಲೂಯೆನ್ಸ್ ಇದೆ ಅಲ್ವಾ, ಸೊ ಅವ್ರೇನಾದ್ರೂ ಚೇಂಜ್ ಮಾಡಿ ಇಟ್ಬಿಟ್ಟಿರ್ತಾರ ಅಂತ ಹೇಳಿ ಅಸಿಸ್ಟೆಂಟ್ ಗೆ ಹೇಳ್ತಾರೆ. ಹಂಗಾದ್ರೆ ನೀನ್ ಇನ್ನೊಂದ್ಸತಿ ರೀಚೆಕ್ ಮಾಡಿ ನೋಡು, ಅವ್ರ ಬ್ಲಡ್ ಅಲ್ಲಿ ಇರುತ್ತೆ, ನೀವು ಅದೇ ಹಾಸ್ಪಿಟಲ್ ಹೋಗ್ಬಿಟ್ಟು ಮತ್ತೆ ಅವ್ರ ಬ್ಲಡ್ ನ ತಗೊಂಡು ಇನ್ನೊಂದ್ಸತಿ ರೀಚೆಕ್ ಮಾಡಿ ನೋಡಿ ಅಂತ ಹೇಳಿರ್ತಾರೆ. ಇವಾಗ ಈ ವಿಷಯನೆಲ್ಲ ಇಲ್ಲಿ ಜೋ ಅವ್ರ ಹತ್ರ ಇವ್ರು ಹೇಳೋದು, ನನಗೆ ಅವ್ನ ಮೇಲೆ ಸ್ವಲ್ಪನೂ ನಂಬಿಕೆ ಇಲ್ಲ, ಅವನೇ ನಮ್ಗೆ ಮೋಸ ಮಾಡ್ತಾ ಇರೋದು, ನಮ್ಗೆ ಈ ತರ ಒಂದು ಪರಿಸ್ಥಿತಿ ಬರೋದಕ್ಕೆ ಅವನೇ ಕಾರಣ, ಅದನ್ನ ಕನ್ಫರ್ಮ್ ಆಗೋವರೆಗೂ ನೀನ್ ಸ್ವಲ್ಪ ವೇಟ್ ಮಾಡು, ಅವ್ನ್ಗೇನ್ ಗತಿ ಕಾಣಿಸ್ತೀನಿ ನೋಡು ಅಂತ ಬೈತಾ ಇರ್ತಾರೆ. ಅದೇ ಟೈಮ್ಗೆ ಆ ಜಾಗಕ್ಕೆ ಅಸಿಸ್ಟೆಂಟ್ ಕೂಡ ಬರ್ತಾನೆ. ಅಂದ್ರೆ ಬ್ಲಡ್ ರಿಪೋರ್ಟ್ ಇನ್ನೊಂದ್ಸತಿ ಚೆಕ್ ಮಾಡಕ್ ಹೇಳಿರ್ತಾರಲ್ಲ, ಅವನು ಜಾಗಕ್ಕೆ ರಿಪೋರ್ಟ್ ಎತ್ಕೊಂಡ್ ಬಂದಿರ್ತಾನೆ. ಆ ರಿಪೋರ್ಟ್ ನ ಚೆಕ್ ಮಾಡಿದಾಗ ಅದ್ರಲ್ಲಿ ಮುಖ್ಯವಾಗಿ ಒಂದು ಪಾಯಿಂಟ್ ನ ನೋಟ್ ಮಾಡ್ತಾರೆ. ಏನಂದ್ರೆ ಇವನಿಗೆ ಬಂದ್ಬಿಟ್ಟು ಯಾವ್ದೋ ವೈರಸ್, ಅಂದ್ರೆ ನಮ್ ಹೀರೋಗ್ ಬಂದ್ಬಿಟ್ಟು ಅವ್ನ್ ಕಣ್ ಕಾಣಿಸದೇ ಇರುವಾಗ ಯಾವ್ದೋ ವೈರಸ್ ಇಂಜೆಕ್ಟ್ ಮಾಡಿರ್ತಾರಲ್ಲ, ಅದಕ್ಕೋಸ್ಕರ ಆಂಟಿಬಾಡಿ ಅಂತ ಹೇಳ್ಬಿಟ್ಟು ಒಂದು ಕ್ಯೂರ್ ಆಗೋದಕ್ಕೆ ಒಂದು ಮೆಡಿಸನ್ ಇಂಜೆಕ್ಟ್ ಮಾಡಿರ್ತಾರಲ್ಲ, ಅದು ಬಂದು ಒಂದು ಬ್ಲಡ್ ಅಲ್ಲಿ ಇದೆಯಾ ಇಲ್ವಾ ಅಂತ ಚೆಕ್ ಮಾಡೋದು. ಈಗ ಬ್ಲಡ್ ಟೆಸ್ಟ್ ಮಾಡಿದ್ರೆ ಪೂರ್ತಿ ರಿಪೋರ್ಟ್ ನ ಕೊಡ್ತಾರಲ್ವಾ, ಅದಿದೆಯಾ ಇಲ್ವಾ ಅಂತ ಚೆಕ್ ಮಾಡಕ್ಕೆ ಅಂತ ರಿಪೋರ್ಟ್ ತರ ಕೇಳಿರೋದು. ಅದ್ರಲ್ಲಿ ಅದಿಲ್ಲ ಅಂತ ಗೊತ್ತಾಗುತ್ತೆ. ಸೊ ಹಂಗಾದ್ರೆ ಕಂಗ್ ಬಂದು ಬ್ಲಡ್ ನ ಚೇಂಜ್ ಮಾಡ್ಬಿಟ್ಟಿದ್ದಾನೆ. ಇವಾಗ ನಮ್ ಜೊತೆ ಕೆಲಸ ಮಾಡ್ತಾ ಇರೋ ಕಂಗೆ ಆ ಕಣ್ ಕಾಣಿಸದೇ ಇರೋ ಹೀರೋ ಅಂತ ಹೇಳಿ ನಮ್ ಹೀರೋ ಚಿಕ್ಕಪ್ಪ ಇವಾಗ ಅದನ್ನ ಕನ್ಫರ್ಮ್ ಮಾಡ್ತಾರೆ. ಆ ಕಣ್ ಕಾಣಿಸದೇ ಇರೋ ಹೀರೋ ಬಂದು ಅವಾಗ ಸತ್ತಿಲ್ಲ, ಅವ್ನ್ ಮತ್ತೆ ಬಂದು ಈ ತರ ವೇಷ ಬದಲಾಯಿಸ್ಕೊಂಡು ನಮ್ಮನ್ನ ಮೋಸ ಮಾಡ್ತಾ ಇರೋದು. ಈ ಸತಿ ನಾವ್ ಒಂದ್ ಕತೆನ ಮುಗಿಸ್ಲೇಬೇಕು ಅಂತ ಹೇಳ್ತಾ ಇದ್ರೆ ಇದನ್ನೆಲ್ಲ ಕೇಳಿಸ್ಕೊಂಡು ಜೋಗೆ ಸಖತ್ ಶಾಕ್ ಆಗುತ್ತೆ, ಇಷ್ಟೆಲ್ಲ ನಡೀತಾ ಇದೆಯಾ ಅಂತ. ಅದಾದ್ಮೇಲೆ ಇವರೆಲ್ಲ ಸೇರ್ಕೊಂಡು ಒಂದು ಪ್ಲಾನ್ ನ ಎಕ್ಸಿಕ್ಯೂಟ್ ಮಾಡಕ್ಕೆ ಟ್ರೈ ಮಾಡ್ತಾರೆ. ಅಂದ್ರೆ ಹೆಂಗಾದ್ರೂ ಮಾಡಿ ಕಂಗ್ನ ಸಾಯಿಸ್ಬೇಕು ಅಂತ. ಆಗ ಅಸಿಸ್ಟೆಂಟ್ ಹೇಳ್ತಾನೆ, ಅವ್ನ್ ಕತೆನ ನನಗ್ ಬಿಟ್ಬಿಡಿ, ನನ್ಗೆ ಎಷ್ಟು ಹಿಂಸೆ ಕೊಟ್ಟಿದ್ದಾರೆ ಅದಕ್ಕೆಲ್ಲ ನಾನ್ ಸೇಟ್ ತೀರ್ಸ್ಕೋಬೇಕಂತಂದಾಗ ನಮ್ ಹೀರೋ ಚಿಕ್ಕಪ್ಪ ಹೇಳ್ತಾರೆ, ಅಯ್ಯೋ ಅಷ್ಟು ಬೇಗ ನೀನ್ ಏನಾದ್ರು ಕೆಲಸ ಮಾಡಿಬಿಟ್ಟಿಯಾ, ಅವ್ನ್ ಕಡೆ ನನ್ಗೆ ಆಗ್ಬೇಕಾರೋ ಕಾರ್ಯ ಇದೆ, ಅಂದ್ರೆ ನನ್ನ 50 ಮಿಲಿಯನ್ ಅಮೌಂಟ್ ಅವನ ಹತ್ರನೇ ಇದೆ, ಅಷ್ಟೇ ಅಲ್ಲದೆ ನನ್ಗೆ ಈ ತರ ಒಂದು ಪರಿಸ್ಥಿತಿ ಬರೋದಕ್ಕೆ ಅವನೇ ಕಾರಣ, ಅವನ್ನೆಲ್ಲ ಸರಿಯಾಗಿ ನೋಡಿ ನಾವು ಹೊಡಿಬೇಕು, ಇದಕ್ಕೆಲ್ಲ ಒಂದು ಪ್ಲಾನ್ ನ ಮಾಡೇ ಮಾಡ್ತೀವಿ, ಇದೆಲ್ಲ ಇನ್ಮೇಲೆ ನಮ್ ಪ್ರಾಜೆಕ್ಟ್ ಅಂತ ಹೇಳಿ ಅವ್ನ ಮೇಲೆ ತುಂಬಾನೇ ವಿಲನ್ ತನವಾಗಿ ಮಾತಾಡ್ತಾ ಇರ್ತಾರೆ. ಈಗ ಇನ್ನೊಂದ್ ಕಡೆ ಹಾಸ್ಪಿಟಲ್ ಅಲ್ಲಿ ಇರೋ ಆ ಕೇರ್ ಟೇಕರ್ ಲೇಡಿನ ತೋರಿಸ್ತಾರೆ. ಆಯಮ್ಮ ಎದ್ದು ಬಿದ್ದು ರೂಮಿಂದ ಹೊರಗಡೆ ಓಡ್ ಬರ್ತಾ ಇರ್ತಾಳೆ. ಅಯ್ಯೋ ನಾನ್ ಇನ್ಮೇಲೆ ಅಯ್ಯಪ್ಪ ಜೊತೆ ಕೆಲಸ ಮಾಡಲ್ಲ, ಅಯ್ಯಪ್ಪನ್ಗೆ ಮೆಂಟಲ್ ಜಾಸ್ತಿನೇ ಆಗ್ಬಿಡಿದೆ, ನೋಡಿ ನನ್ ಬಟ್ಟೆ ಗಿಟ್ಟೆಲ್ಲ ಹರಿದು ಹಾಕ್ಬಿಟ್ಟು ನನ್ನ ಅಟ್ಯಾಕ್ ಮಾಡಕ್ಕೆ ಬಂದ್ಬಿಟ್ರು, ನೀನ್ ದುಡ್ಡು ಬೇಡ ನಿನ್ ಸಾವಾಸನು ಬೇಡಪ್ಪ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾರೆ. ಇದರಿಂದ ನಮ್ ಹೀರೋಗೆ ಸ್ವಲ್ಪ ಕನ್ಫರ್ಮ್ ಆಗ್ಬಿಡುತ್ತೆ ಅವ್ರು ನಿಜವಾಗ್ಲೂ ಮೆಂಟಲ್ ಆಗ್ಬಿಟ್ಟಿದ್ದಾರೆ ಅಂತ. ಅದಾದ್ಮೇಲೆ ಹಾಸ್ಪಿಟಲ್ ಅವ್ರು ಕೂಡ ನಮ್ ಹೀರೋ ಚಿಕ್ಕಪ್ಪಗೆ ಜಾಸ್ತಿನೇ ಮೆಂಟಲ್ ಆಗ್ಬಿಡಿದೆ, ಇನ್ ನಾರ್ಮಲ್ ಆಗಿ ಇತರ ವಾರ್ಡಲ್ ಇಟ್ರೆ ಆಗಲ್ಲ ಅಂತ ಅವ್ರನ್ನ ಬೇರೆ ಒಂದು ಜಾಗಕ್ಕೆ ಶಿಫ್ಟ್ ಮಾಡಿರ್ತಾರೆ. ಅಲ್ಲಿ ಶಿಫ್ಟ್ ಮಾಡ್ತಾರೆ ಅಂತಂದ್ರೆ ಅವ್ರು ಸ್ವಲ್ಪ ಫ್ರೀ ಆಗಿರ್ಬೋದು ಅಂತ ಕಾಣಿಸುತ್ತೆ. ಅವಾಗ ಅಸಿಸ್ಟೆಂಟ್ ನ ಯೂಸ್ ಮಾಡ್ಕೊಂಡು ಹೊರಗಡೆ ಕೂಡ ಬರ್ತಾ ಇರ್ತಾರೆ. ಇವತ್ತು ಅಷ್ಟೇ ಹೊರಗಡೆ ಬಂದು ಡೈರೆಕ್ಟ್ ಆಗಿ ಆಂಡ್ರೂನ ನೋಡಕ್ಕೆ ಅಂತ ಹೋಗಿರ್ತಾರೆ. ಆಂಡ್ರೂಗೆ ಹೇಳ್ತಾರೆ, ಇಲ್ಲಿ ನೋಡಪ್ಪ ನೀನ್ ಒಳ್ಳೆ ಹೆಸರು ತಗೋಬೇಕು ಅಂತ ಹೇಳಿ ನನ್ ಬಗ್ಗೆ ನೀನ್ ತಪ್ಪ ಕೇಳಿದ್ ಕೂಡ ನನ್ಗೇನು ಫೀಲ್ ಆಗ್ತಾ ಇಲ್ಲ, ಯಾಕಂದ್ರೆ ನಮ್ ಪ್ಲಾನೇ ಅದೇ ತಾನೆ, ಹೆಂಗಾದ್ರೂ ಮಾಡಿ ನಾವು ಡೋಡೋ ಕಂಪ್ನಿಗೆ ಹತ್ರ ಆಗ್ಬೇಕು ಅಂತ. ಒಳ್ಳೆ ಕೆಲಸ ಮಾಡಿದ್ಯಾ, ಇನ್ಮೇಲೆ ನಾನು ನೀನು ಇಬ್ರು ಕೈ ಜೋಡಿಸಿ ಕೆಲಸ ಮಾಡೋಣ ಅಂದಾಗ ಆಂಡ್ರೂ ಹೇಳ್ತಾನೆ, ಏನ್ ಹೇಳ್ತಾ ಇದೀರಾ, ನಾನ್ ನಿಮ್ ಜೊತೆ ಕೈ ಜೋಡಿಸ್ಬೇಕಾ, ಅದಕ್ಕೆಲ್ಲ ಇನ್ಮೇಲೆ ನನಗೆ ಅವಶ್ಯಕತೆನೇ ಇಲ್ಲ, ನಪ್ಪ ಇವಾಗೆಲ್ಲ ನನ್ನ ನಂಬಕ್ಕೆ ಸ್ಟಾರ್ಟ್ ಮಾಡ್ಬಿಟ್ಟಿದ್ದಾರೆ, ಇನ್ಮೇಲೆ ಡೋಡೋ ಕಂಪ್ನಿನ ನನ್ಸ್ ಬಂತ ಹೆಂಗ್ ಮಾಡ್ಕೋಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು, ನಿಮ್ ಹೆಲ್ಪ್ ನನಗೆ ಬೇಡ ಅಂತ ಹೇಳಿದಾಗ ನಮ್ ಹೀರೋ ಚಿಕ್ಕಪ್ಪಗೆ ಟೆನ್ಷನ್ ಆಗ್ಬಿಟ್ಟು ನಗ್ತಾರೆ, ಒಂದು ವಿಲ್ಲನ್ ತನವಾಗಿ ನಗೋದು. ಯಾಕಂದ್ರೆ ಒಂದು ಆಡಿಯೋನ ಹಾಕಿ ಒಂದು ವಿಡಿಯೋನ ಹಾಕಿ ಪ್ಲೇ ಮಾಡಿ ತೋರಿಸ್ತಾರೆ. ಏನಂದ್ರೆ ನಮ್ ಹೀರೋ ಚಿಕ್ಕ
ಚಿಕ್ಕಪ್ಪ ಬಂದು ಆಂಡ್ರೂ ಹತ್ರ ಮಾತಾಡ್ಬೇಕಾದ್ರೆ ನಿಮ್ಮಪ್ಪನ ಯಾಕಪ್ಪ ಕೊಲೆ ಮಾಡಿದೆ ಅಂತ ಕೇಳಿರ್ತಾರೆ. ಅಂದ್ರೆ ಸ್ಟೆಪ್ ಫಾದರ್ ನ ಅವ್ರ ಫಾರಿನ್ ಹೋದ್ಮೇಲೆ ಒಂದು ಫಾದರ್ ಇರ್ತಾರಲ್ಲ ಅವ್ರನ್ನೇನ ಕೊಲೆ ಮಾಡಿದೆ ಅಂತ ಕೇಳಿದಾಗ ಅವ್ರು ತುಂಬಾನೇ ಹಿಂಸೆ ಕೊಡ್ತಾ ಇದ್ರು, ಅಂತವ್ರೆಲ್ಲ ಭೂಮಿ ಮೇಲೆ ಬದುಕಕ್ಕೆ ಹೋಗ್ತೇನೆ ಇಲ್ಲ, ಅದಕ್ಕೆ ನಾನು ಅವ್ರನ್ನ ಸಾಯಿಸ್ಬಿಟ್ಟೆ ಅಂತ ಹೇಳಿರ್ತಾನೆ. ಸೊ ಇವಾಗ ಇವನೇ ವಾಂಟೆಡ್ ಆಗಿ ನಾನೇ ಸಾಯಿಸಿದ್ದು ಅಂತ ಹೇಳಿರೋ ವಿಡಿಯೋನ ಬಂದು ಹೊರಗಡೆ ಬಿಟ್ರೆ ಇವ್ನಿಗೆ ಪ್ರಾಬ್ಲಮ್ ಅಲ್ವಾ, ಅದನ್ನ ತೋರಿಸಿ ಬೆದರಿಸ್ತಾರೆ. ಇದನ್ನ ನಾನು ಪ್ರೆಸ್ ಕೊಟ್ರೆ ನಿನ್ಗೆ ಏನಾಗುತ್ತೆ ಅಂತ ಗೊತ್ತು, ಅದ್ರಲ್ಲೂ ಇವಾಗಿರೋ ನಿಮ್ಮಪ್ಪ ಬಂದು ನಿನ್ನ ಪಕ್ಕ ಕೂಡ ಸೇರ್ಸಲ್ಲ, ಹೆಂಗೆ ಮಾಡ್ಬಿಡೋಣ ಅಂತ ಕೇಳ್ತಾರೆ. ಅದರಿಂದ ಆಂಡ್ರೂಗೆ ಸ್ವಲ್ಪ ಭಯ ಆಗುತ್ತೆ, ಇದೇನಿದು ಈ ತರ ಬಂದ್ ಸಿಕ್ಕಾಕೊಂಡ್ಬಿಟ್ನಲ್ಲ ಅಂತ. ಆಗ ನಮ್ ಹೀರೋ ಚಿಕ್ಕಪ್ಪ ಹೇಳ್ತಾರೆ, ಇಲ್ಲಿ ನೋಡಪ್ಪ ನಾನು ಇದನ್ನೆಲ್ಲ ತೋರಿಸಿ ನಿನ್ಗೆ ಬ್ಲಾಕ್ ಮೇಲ್ ಮಾಡ್ಬೇಕು ಅಂತ ಏನು ಇಲ್ಲ, ಅಷ್ಟೆಲ್ಲ ನನ್ಗೆ ನೀನೇನ್ ಟಾರ್ಗೆಟ್ ಅಲ್ವಲ್ಲ, ನನಗ್ ಬೇಕಾಗಿರೋದು ಡೋಡೋ ಕಂಪನಿ, ಅದು ಯಾರ ಮುಖಾಂತರ ಬಂದ್ರೆ ನನ್ಗೇನೋ. ಇವಾಗ ಆಲ್ಮೋಸ್ಟ್ ನನ್ನನ್ನ ನೀನ್ ಸಿಕ್ಕಾಕಿಸ್ಬಿಟ್ಟು ನೀನ್ ನಿಮ್ಮಪ್ಪ ಹತ್ರ ಕ್ಲೋಸ್ ಆಗ್ಬಿಟ್ಟಿದ್ಯಾ, ನಿನ್ ಮುಖಾಂತರ ಕೂಡ ನಾನು ಡೋಡೋ ಕಂಪನಿನ ತಗೋಬಹುದು. ಸೊ ನೀನ್ ನನಗೆ ಹೆಲ್ಪ್ ಮಾಡು, ಹೆಲ್ಪ್ ಮಾಡ್ಬೇಕಾಗಿರೋದು ಒಂದೇ ವಿಷಯಕ್ಕೆ, ಆ ಕಂಗನ್ ಹೆಂಗಾದ್ರೂ ಮಾಡಿ ಸಾಯಿಸ್ಬೇಕು. ಸೊ ನೀನ್ ಅದಕ್ಕೆ ಹೆಲ್ಪ್ ಮಾಡು ಅಂದಾಗ ಆಂಡ್ರೂ ಕೂಡ ಯೋಚನೆ ಮಾಡ್ತಾನೆ, ಕಂಗಾದ್ರೆ ನಾನು ಈ ಡೀಲಿಂಗ್ಗೆ ಓಕೆ ನಾನ್ ಮಾಡ್ತೀನಿ ಅಂತ ಒಪ್ಕೊಂಡ್ಬಿಡ್ತಾನೆ. ಇವಾಗ ಇನ್ನೊಂದ್ ಕಡೆ ಚೇರ್ಮನ್ ಅವ್ರ ವೈಫ್ ಬಂದು ಕಂಗ್ನ ಕರೆದಿರ್ತಾರೆ, ಅಂದ್ರೆ ನಮ್ ಹೀರೋನ ಕರೆದು ಅವನ ಹತ್ರ ಮಾತಾಡ್ತಾರೆ. ಇಲ್ಲಿ ನೋಡಪ್ಪ ನೀನ್ ಮತ್ತೆ ಬಂದು ನಮ್ ಕಂಪನಿಗೆ ಜಾಯ್ನ್ ಆಗ್ಬಿಡು, ಆ ಡೋಡೋ ಕಂಪನಿಗೆ ಬಂದು ಜಾಯ್ನ್ ಆಗ್ಬಿಡು, ಯಾಕಂದ್ರೆ ಆಂಡ್ರೂನ ಬಂದು ಈಗ ಒಂದು ಹೈ ಪೊಸಿಷನ್ ಅಲ್ಲಿ ಕೂರ್ಸಿದ್ದಾರೆ, ಅವ್ನು ತುಂಬಾನೇ ಓವರ್ ಆಗಿ ಮಾಡ್ತಾ ಇದ್ದಾನೆ, ಅವನ ಕಂಪನಿಲಿ ಇರೋದು ನನ್ಗೆ ಇಷ್ಟ ಆಗೋದಿಲ್ಲ, ನೀನ್ ಈ ಕಂಪನಿಗೆ ಬಂದು ಹೆಂಗಾದ್ರೂ ಮಾಡಿ ಅವನನ್ನ ಇಲ್ಲಿಂದ ದೂರ ಮಾಡಿಸು, ಅದಕ್ಕೆಲ್ಲ ನಿನ್ಗೆ ಸಪೋರ್ಟಿವ್ ಆಗಿ ನನ್ನ ಮಗಳು ಕೂಡ ಇರ್ತಾಳೆ, ಅವಳು ಕೂಡ ಒಂದು ಒಳ್ಳೆ ಪೊಸಿಷನ್ ಕೊಟ್ಟಿದ್ದಾರೆ, ಸೊ ನೀವಿಬ್ರು ಸೇರಿ ಅವನನ್ನ ಹೆಂಗಾದ್ರೂ ಮಾಡಿ ಓಡಿಸ್ಬಿಡಿ ಅಂತ ಹೇಳ್ತಾರೆ. ನಮ್ ಹೀರೋ ಕೂಡ ಈ ವಿಷಯವಾಗಿ ಸ್ವಲ್ಪ ಯೋಚನೆ ಮಾಡ್ತಾನೆ. ಅದಾದ್ಮೇಲೆ ಮನೆಗೆ ಬಂದ್ಮೇಲೆ ಲೀ ಹತ್ರ ಕೂಡ ಹೇಳ್ತಾನೆ ಈ ತರ ಎಲ್ಲ ಆಯ್ತು ಅಂತ. ಅದಕ್ಕೆ ಲೀ ಹೇಳ್ತಾಳೆ, ಹಂಗಾದ್ರೆ ನೀನು ಮತ್ತೆ ಡೋಡೋ ಕಂಪನಿಗೆ ಕೆಲ್ಸಕ್ಕೆ ಹೋಗ್ತೀಯಾ, ಮತ್ತೇನಾದ್ರೂ ಪ್ರಾಬ್ಲಮ್ ಆದ್ರೆ ಏನ್ ಮಾಡ್ತೀಯ ಅಂದಾಗ ಹೀರೋ ಹೇಳ್ತಾನೆ, ನನ್ಗೆ ಬೇರೆ ಆಪ್ಷನ್ ಇಲ್ಲ, ಯಾಕಂದ್ರೆ ನಾನು ಮಾಡ್ಬೇಕಾಗಿರೋ ಕೆಲಸನ ನಾನು ಇನ್ನೂ ಮಾಡಿಲ್ಲ, ನಾನು ಇವಾಗ ಡೋಡೋ ಕಂಪನಿಗೆ ಹೋದ್ರೆ ನಾನು ಅನ್ಕೊಂಡಿರೋದು ಸಾಧಿಸಕ್ಕಾಗೋದು, ಸೊ ನಾನು ಹೋಗ್ತೀನಿ ಅಂತ ಹೇಳ್ತಾನೆ. ಇನ್ನೊಂದ್ ಕಡೆ ಅಸಿಸ್ಟೆಂಟ್ ಮತ್ತೆ ಆಂಡ್ರೂ ಇಬ್ರು ಮಾತಾಡ್ಕೊಳ್ತಾ ಇರ್ತಾರೆ. ಅಸಿಸ್ಟೆಂಟ್ ಅವ್ನ್ ಗೊತ್ತಿರೋ ಎಲ್ಲಾ ವಿಷಯನ ಇದುವರೆಗೂ ಏನೆಲ್ಲ ಇನ್ಫಾರ್ಮೇಶನ್ ಗ್ಯಾದರ್ ಮಾಡಿದ್ನೋ ಅದೆಲ್ಲ ಹೇಳ್ತಾರೆ. ಅಂದ್ರೆ ಕಂಗ್ ಎಲ್ಲಿ ಹೋಗ್ತಾನೆ, ಎಲ್ಲಿ ಬರ್ತಾನೆ, ಯಾರನ್ನೆಲ್ಲ ಕಾಂಟ್ಯಾಕ್ಟ್ ಮಾಡ್ತಾನೆ, ಅವ್ರ ಬ್ಯಾಕ್ ಗ್ರೌಂಡ್ ಅಲ್ಲಿ ಯಾರಿದ್ದಾರೆ ಅಂತ ಪ್ರತಿಯೊಂದನ್ನು ಹೇಳ್ತಾನೆ. ಇವಾಗ ಸದ್ಯಕ್ಕೆ ಅವ್ನು ಗೊತ್ತಿರೋದೇನು, ಅವ್ನ್ ಲೀ ಜೊತೆ ಇರೋದ್ರಿಂದ ಲೀ ಏನೆಲ್ಲ ಕೆಲಸ ಮಾಡ್ತಾಳೋ, ಅವ್ಳ ಬ್ಯಾಕ್ ಗ್ರೌಂಡ್ ಏನು, ಇವ್ರಿಗೆಂತ ಒಬ್ರು ಬಾಸ್ ಎಲ್ಲ ಇದಾರಲ್ವಾ, ಅದನ್ನೆಲ್ಲ ಬಂದು ಆಂಡ್ರೂ ಹತ್ರ ಹೇಳ್ತಾನೆ. ಸೊ ನಾವ್ ಏನಾದ್ರು ಒಂದು ಪ್ಲಾನ್ ಮಾಡ್ಬೇಕು ಅಂತ ಮಾತಾಡ್ಕೊಳ್ತಾರೆ. ಅದಕ್ಕೋಸ್ಕರ ಅಸಿಸ್ಟೆಂಟ್ ಬಂದು ಒಂದು ಸೀಕ್ರೆಟ್ ಕೀನ ಇಟ್ಕೊಂಡಿರ್ತಾನೆ, ಅದನ್ನ ಯಾವ್ದೇ ಒಂದು ಡೋರ್ಗೆ ಹಾಕಿದ್ರೆ ಕೂಡ ಹ್ಯಾಕ್ ಮಾಡಿ ಅದನ್ನ ಓಪನ್ ಮಾಡಬಹುದು. ಸೊ ಲಿಯೋರ್ ಮನೆಗೆ ಬಂದು ಅದನ್ನ ಓಪನ್ ಮಾಡಿ ಒಳಗಡೆ ಸೀಕ್ರೆಟ್ ಆಗಿ ಒಂದು ಕ್ಯಾಮೆರಾನ ಸೆಟ್ ಮಾಡ್ಬಿಟ್ಟು ಹೋಗ್ತಾನೆ. ಇನ್ನೊಂದ್ ಕಡೆ ಆಂಡ್ರೂ ಕೂಡ ಅಷ್ಟೇ ಅವ್ರ ಅಸಿಸ್ಟೆಂಟ್ ಗೆ ಅಂದ್ರೆ ಅವ್ರ ಕೆಳಗಡೆ ಕೆಲಸ ಮಾಡೋರ್ಗೆ ಕೆಲವ್ರಿಗೆ ಲೀ ಬಂದು ಒಂದು ಆರ್ಟ್ ಗ್ಯಾಲರಿನ ಇಟ್ಕೊಂಡಿರ್ತಾಳಲ್ಲ, ಅಲ್ಲೂ ಕೂಡ ಫೋಟೋಸ್ ಎಲ್ಲ ಚೇಂಜ್ ಮಾಡೋ ಹೆಸರಲ್ಲಿ ಕೆಲವೊಂದು ಸೀಕ್ರೆಟ್ ಕ್ಯಾಮ್ರಾಸ್ ನ ಇಟ್ಟಿರ್ತಾರೆ, ಇದರಿಂದ ಅವ್ರನ್ನ ವಾಚ್ ಮಾಡಬಹುದಲ್ವಾ. ಸೊ ಸೀಕ್ರೆಟ್ ಕ್ಯಾಮ್ರಾನೆಲ್ಲ ಇವ್ನ ಮನೆಗೆ ಕನೆಕ್ಟ್ ಆಗಿರತ್ತಲ್ವಾ, ಆಂಡ್ರೂ ಬಂದು ಕುತ್ಕೊಂಡು ಆರಾಮಾಗಿ ಅದನ್ನೆಲ್ಲ ನೋಡ್ತಾ ಇರ್ತಾನೆ. ಕಂಗ್ ಇನ್ಮೇಲೆ ನನ್ ಕಣ್ಣಿಂದ ನೀನ್ ಎಲ್ಲೂ ತಪ್ಪಿಸ್ಕೊಳಕ್ ಆಗಲ್ಲ, ನಿನ್ ನೆಟ್ವರ್ಕ್ ಏನು, ನೀನ್ ಏನೇನ್ ಮಾಡ್ತಾ ಇದೀಯ, ನೀನ್ ಯಾರು ಅಂತ ಪ್ರತಿಯೊಂದನ್ನ ಕೂಡ ನಾನು ಕಂಡಿಡಿತೀನಿ ಅಂತ ಇವನ್ ದೊಡ್ಡ ವಿಲನ್ ರೇಂಜ್ ಗೆ ಮಾತಾಡ್ತಾ ಇರ್ತಾನೆ. ಇನ್ನೊಂದ್ ಕಡೆ ಚೇರ್ಮನ್ ಬಂದು ಅವ್ರ ಮಗಳ ಹತ್ರ ಮಾತಾಡ್ತಾ ಇರ್ತಾರೆ, ಏನಮ್ಮ ನೀನು ಸ್ವಲ್ಪ ಆದ್ರೂ ನಿನ್ಗೆ ಜವಾಬ್ದಾರಿ ಇಲ್ವಾ, ಕಾಲಿಗೆ ಸುತ್ಕೊಂಡಿರ್ತೀಯ ಆಫೀಸಲ್ಲಿ ಕುತ್ಕೊಂಡು, ಏನಾದ್ರೂ ಸ್ವಲ್ಪ ಉಪಯೋಗ ತರ ಕೆಲಸ ಮಾಡಬಾರ್ದಾ, ನಿನಗೆ ಒಬ್ರು ಅಸಿಸ್ಟೆಂಟ್ ನ ನೋಡಿದೀನಿ ಅಂತ ಹೇಳಿದ್ರೆ ಅವಳದೆಲ್ಲ ಕಿವಿಗೆ ಹಾಕೊಳ್ಳೋ ತರನೇ ಇಲ್ಲ. ನಮ್ ಹೀರೋಗೆ ಮೆಸೇಜ್ ಮಾಡಕ್ಕೆ ಟ್ರೈ ಮಾಡ್ತಾ ಇರ್ತಾಳೆ, ನೀನ್ ಯಾವಾಗ ಆಫೀಸಿಗೆ ಬರ್ತೀಯ ಅಂತ ಟೈಪ್ ಮಾಡ್ತಾಳೆ, ಅದನ್ನ ಎರೇಸ್ ಮಾಡ್ಬಿಡ್ತಾಳೆ. ನೀನ್ ಮತ್ತೆ ನನ್ಗೆ ಪಿ ಆಗಿ ಬಂದ್ಬಿಡು ಅಂತ ಕೇಳ್ತಾಳೆ, ಅದನ್ನ ಕೂಡ ಎರೇಸ್ ಮಾಡ್ಬಿಡ್ತಾರೆ. ಹೆಂಗಪ್ಪ ಇವ್ನಿಗೆ ಮೆಸೇಜ್ ಮಾಡೋದು ಅಂತ ಅವಳು ಅದನ್ನ ಯೋಚನೆ ಮಾಡ್ತಾ ಇರ್ತಾಳೆ. ಚೇರ್ಮನ್ ಮಾತಾಡೋದನ್ನ ಅವ್ಳು ಸ್ವಲ್ಪ ಕೂಡ ಕಿವಿಗೆ ಹಾಕೊಳ್ಳಲ್ಲ. ಚೇರ್ಮನ್ ಕೇಳ್ತಾರೆ, ನಾನ್ ಮಾತಾಡ್ತಾ ಇರೋದು ನಿಂಗೆ ಕೇಳಿಸ್ತಾ ಇದೆಯಾ ಇಲ್ವಾ ಅಂತ. ಅದಕ್ಕೆ ಅವಳು ಹೇಳ್ತಾಳೆ, ಇಲ್ಲ ನೋಡಪ್ಪ ನನ್ಗೆ ಅಸಿಸ್ಟೆಂಟ್ ಎಲ್ಲ ಏನು ಬೇಡ, ನನ್ಗೆ ಯಾವ ಅಸಿಸ್ಟೆಂಟು ಸೆಟ್ ಆಗಲ್ಲ, ನಾನು ಇಲ್ಲಿಂದ ಹೋಗ್ತೀನಿ ಅಂತ ಹೇಳಿ ಅಲ್ಲಿಂದ ಎದ್ದು ಸ್ವಲ್ಪ ಮುಂದಕ್ಕೆ ಹೋಗೋಷ್ಟ್ರಲ್ಲಿ ನಮ್ ಹೀರೋ ಕೂಡ ಒಳಗಡೆ ಎಂಟ್ರಿ ಆಗ್ತಾನೆ. ಇವಳಿಗೆ ಸಖತ್ ಖುಷಿ ಆಗ್ಬಿಡುತ್ತೆ ಹೀರೋನ ನೋಡಿದ ತಕ್ಷಣ, ಈ ಕಂಗ್ ಮತ್ತೆ ಬಂದ್ಬಿಟ್ಟ ಅಂತ. ಆದ್ರೆ ಅವ್ನು ಸ್ಟ್ರೈಟ್ ಆಗಿ ಹೋಗಿ ಚೇರ್ಮನ್ ನ ಮಾತಾಡಿಸ್ತಾನೆ. ಚೇರ್ಮನ್ ಹೇಳ್ತಾರೆ, ಇಲ್ಲ ನೋಡಪ್ಪ ನಮ್ ಕಂಪನಿ ಪೊಸಿಷನ್ ಈಗ ಸ್ವಲ್ಪ ಸರಿ ಇಲ್ಲ, ಅದ್ರಲ್ಲೂ ನನ್ ಮಗಳಿಗೆ ಸ್ವಲ್ಪನೂ ಜವಾಬ್ದಾರಿನೇ ಇಲ್ಲ, ನೀನ್ ಅಟ್ಲೀಸ್ಟ್ ಸ್ವಲ್ಪ ಜೊತೆಗಿದ್ರೆ ಅವಳಿಗೆ ಅಷ್ಟೋ ಇಷ್ಟೋ ಹೇಳ್ಕೊಡ್ತೀಯಾ, ಇನ್ಮೇಲೆ ನೀನ್ ಅವಳಿಗೆ ಅಸಿಸ್ಟೆಂಟ್ ಆಗಿ ಬಂದ್ಬಿಡು, ನೀನ್ ಇಲ್ಲೇ ವರ್ಕ್ ಮಾಡು ಅಂತ ಹೇಳ್ತಾರೆ. ಇದನ್ನ ಕೇಳಿಸ್ಕೊಂಡ್ಮೇಲೆ ಮಿಯಾಗೆ ಸಖತ್ ಸಂತೋಷ, ಅಪ್ಪಡಿ ಮತ್ತೆ ಕಂಗ್ ಬಂದ್ಬಿಟ್ನ ಅಂತ ಹೇಳಿ ಅವಳು ಅಲ್ಲಿಂದ ಹೋಗ್ಬೇಕಾದ್ರೆ ಕಂಗ್ನ ಒಂದು ಲವ್ ಇಂದಾನೆ ನೋಡ್ಕೊಂಡು ಹೋಗ್ತಾಳೆ. ಅವಳಿಗೆ ನಮ್ ಹೀರೋ ಮೇಲೆ ಒಂದು ಕ್ರಶ್ ಆಗ್ಬಿಡಿದೆ ಅಂತ ಕಾಣಿಸುತ್ತೆ. ಸೊ ಹಂಗೆ ನೋಡ್ಕೊಂಡು ಹೋಗ್ತಾಳೆ. ಅದಾದ್ಮೇಲೆ ನಮ್ ಹೀರೋ ಅಲ್ಲಿಂದ ಮಾತಾಡಿದಾದ್ಮೇಲೆ ಹಂಗೆ ನಡ್ಕೊಂಡ್ ಬರ್ತಾ ಇರ್ಬೇಕಾದ್ರೆ ಯಾರೋ ಅವನನ್ನ ಫಾಲೋ ಮಾಡೋ ತರನೇ ಅನ್ನಿಸ್ತಾ ಇರುತ್ತೆ. ಬಟ್ ಡೌಟ್ ಅಲ್ಲೇ ಅವ್ನ ಫೋನ್ ಅಲ್ಲಿ ಒಂದು ಕ್ಯಾಮ್ರಾ ಆನ್ ಮಾಡ್ಬಿಟ್ಟು ಅಲ್ಲೇ ಸೈಡ್ ಅಲ್ಲಿ ಇಟ್ಬಿಟ್ಟು ಅಲ್ಲಿಂದ ನಡ್ಕೊಂಡು ಹೋದ್ರೆ ಅವನನ್ನ ಫಾಲೋ ಮಾಡ್ಕೊಂಡು ನಮ್ ಹೀರೋ ಅವ್ರ ಚಿಕ್ಕಪ್ಪ ಅವ್ರ ಅಸಿಸ್ಟೆಂಟ್ ಇರ್ತಾನಲ್ಲ ಅವನೇ ಬರ್ತಾ ಇರೋದು. ಈಗ ಕ್ಯಾಮ್ರಾನಲ್ಲಿ ಕ್ಲೀನ್ ಆಗಿ ಅವನ್ನ ಕ್ಯಾಪ್ಚರ್ ಮಾಡ್ಬಿಟ್ಟಿರ್ತಾರೆ. ಆದ್ರೆ ನಮ್ ಹೀರೋ ಹಿಂಗೆ ಸುತ್ಕೊಂಡು ಆ ಕಡೆಯಿಂದ ಬಂದವನು ಮತ್ತೆ ಫೋನ್ ಎತ್ಕೊಂಡು ನೋಡಿದ್ರೆ ಅದು ಅಸಿಸ್ಟೆಂಟ್. ಇವ್ನ್ ಕಡ್ಡಿಡ್ದ್ ಬಿಟ್ಟ. ಓ ಹಂಗಾದ್ರೆ ನೀನ್ ಊರ್ ಬಿಟ್ಟು ಹೋಗಿಲ್ಲ, ಇದೇ ಊರಲ್ಲಿ ಇದೆಯಾ, ಯಾರನ್ನ ಚೀಟ್ ಮಾಡ್ಬೇಕು ಅಂತ ನೋಡ್ತಾ ಇದೀಯಾ, ನಿನ್ ಕತೆ ನಾನ್ ನೋಡ್ತೀನಿ ಅಂತ ನಮ್ ಹೀರೋ ಕೂಡ ಮಾತಾಡ್ತಾನೆ. ಇವಾಗ ಹಂಗೆ ಹಾಸ್ಪಿಟಲ್ ಇರೋ ನಮ್ ಹೀರೋ ಅವ್ರ ಚಿಕ್ಕಪ್ಪನ ತೋರಿಸ್ತಾರೆ. ಅವ್ರಿಗೆ ಬಂದ್ ಏನೋ ಪಜಲ್ ತರ ಏನೋ ಕೊಟ್ಟಿರ್ತಾರೇನೋ, ಅದ್ ನಂಗೆ ಇಂಟ್ರೆಸ್ಟ್ ಆಗಿ ಮಾಡ್ತಾ ಇರ್ಬೇಕಾದ್ರೆ ನಮ್ ಹೀರೋ ಜಾಗಕ್ಕೆ ಬರ್ತಾನೆ. ಬಟ್ ಅವ್ನ್ ಇವಾಗ ಕಂಗ್ ತರ ಮಾತಾಡಲ್ಲ, ಅಂದ್ರೆ ಈಗ ಪ್ರೆಸೆಂಟ್ ಇರೋ ಹೀರೋ ತರ ಮಾತಾಡೋದಿಲ್ಲ, ಹಳೆ ಹೀರೋ ತರ ಮಾತಾಡ್ತಾನೆ. ಚಿಕ್ಕಪ್ಪ ನಾನೇ ಚಾನ್ ಶೋಲ್ ಬಂದಿದ್ದೀನಿ ಚಿಕ್ಕಪ್ಪ, ನೀವ್ ನನ್ನ ಮರ್ತೋಗ್ಬಿಟ್ರಲ್ಲ, ಆಲ್ಮೋಸ್ಟ್ ನಾನು ನಿಮ್ನ ಮರ್ತೋಗ್ಬಿಟ್ಟೆ ಅಂತ ಅನ್ಕೊಂಡಿದ್ದೆ, ಬಟ್ ನೀವ್ ನನಗೆ ಚೆನ್ನಾಗಿ ನೆನ್ಪಿದೀರಾ ಅಂತ ಸ್ವಲ್ಪ ನಕ್ಕೊಂಡೆ ಹೇಳ್ತಾನೆ. ಇದರಿಂದ ನಮ್ ಹೀರೋ ಚಿಕ್ಕಪ್ಪಗೆ ಸಖತ್ ಕೋಪ ಬರುತ್ತೆ. ಹಂಗೆ ಗುರಾಯಿಸ್ಕೊಂಡು ನೋಡ್ತಾರೆ. ಇಲ್ಲಿಗೆ ಎಪಿಸೋಡ್ ಮುಗಿತಾ ಇದೆ. ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿ ಹೋಗ್ತಾ ಇದೆ ಅಲ್ವಾ. ನೆಕ್ಸ್ಟ್ ಎಪಿಸೋಡ್ ಕೂಡ ಆದಷ್ಟು ಬೇಗ ಬಂದ್ಬಿಡುತ್ತೆ. ಅಲ್ಲಿ ತನಕ ಸ್ಟೇ ಟ್ಯೂನ್ಡ್. ಪ್ಲಸ್ ಈ ವಿಡಿಯೋ ನಿಮ್ಗೆಲ್ಲ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ. ಮತ್ತೆ ನಿಮ್ಮನ್ನ ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ಮೀಟ್ ಆಗ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು.